ಅರಣ್ಯ ವೀಕ್ಷಕರ ಒಟ್ಟು ಹುದ್ದೆಗಳು 775. ಎಸ್ಎಸ್ಎಲ್ಸಿ ಪಾಸ್ ಆಗಿದ್ರೆ ಸಾಕು. ಯಾವುದೇ ಪರೀಕ್ಷೆ ಇಲಾತಿ ಮತ್ತು ಹಳೆಯ ಕಟ್ ಆಫ್ ನೋಡಿ ಅಪ್ಲೈ ಮಾಡಿ. ಜಿಕೆ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡಿ. ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾನು ಫಾರೆಸ್ಟ್ ವಾಚರ್ ನೋಟಿಫಿಕೇಷನ್ ಈಗಾಗಲೇ ಆಗಿದೆ, ಜೊತೆಗೆ ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಡೇಟ್ ಕೂಡ ಮೆನ್ಷನ್ ಆಗಿದೆ ಈಗಾಗಲೇ. ಸೊ ಇವಾಗ ನಿಮಗಾಗಲೇ ಎಲ್ಲ ಕಡೆ ನೋಟಿಫಿಕೇಷನ್ ನೋಡಿರ್ತೀರಿ. ಬಟ್ ನಾನು ನಿಮಗೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಸರ್ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಸರ್, ಇದು ಯಾವನೋ ವೃತ್ತ ಅಂತೆ ಸರ್, ಸರ್ಕಲ್ ಅಂತೆ ಮಾಡ್ಕೊಂಡಿದ್ದಾರೆ ಸರ್, ನಮಗೆ ಗೊತ್ತಾಗ್ತಿಲ್ಲ ಸರ್, ಅವು ಎಲ್ಲಿ ಹಾಕಬೇಕಂತ ಗೊತ್ತಾಗ್ತಿಲ್ಲ ಸರ್ ಅನ್ನೋರಿಗೆ, ಸರ್ ನಂದು ಈ ಕ್ಯಾಸ್ಟ್ ಸರ್, ನಾನು 2A ಕ್ಯಾಸ್ಟ್ ಸರ್, ನಂದು ಗ್ರಾಮೀಣ ಇದೆ, ಇಲ್ಲ ಸರ್ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೇನೆ ಸರ್, ಅದಾದ ನಂತರ ಸರ್ ನಾನು SC ಇದ್ದೀನಿ ಸರ್, ನಾನು ST ಇದ್ದೀನಿ, ನಾನು ಊರು ಇಂಥದ್ದು ಸರ್, ನಾನು ಎಲ್ಲಿ ಹಾಕಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್, ಸರ್ ಇದು GM ಅಂದರೆ ಏನು ಸರ್, ಅದು SC ಪೋಸ್ಟು ನನಗೆ GM ಅಲ್ಲಿ ಬರುತ್ತಾ ಸರ್, ಹೀಗೆ ನಿಮಗೆ ಹಲವಾರು ಪ್ರಶ್ನೆಗಳಿರುತ್ತೆ. ಇದೇ ಥರ ನಾನು ಈಗಾಗಲೇ ಸಿವಿಲ್ ಪೊಲೀಸು ಆಮೇಲೆ VA ಎಕ್ಸಾಮ್ಸ್ಗೆ ಆ ಥರ ಎಲ್ಲ ಮಾಡಿದ್ದೀನಿ. ಸೊ ಇದನ್ನು ಸುಮ್ಮನೆ ನೋಟಿಫಿಕೇಷನ್ ಓದ್ಕೊಂತ ಹೇಳಲ್ಲ. ನೀವು ಎಕ್ಸಾಂಪಲ್ ಈಗ ಶಿವಮೊಗ್ಗ ತೊಗೊಳ್ಳಿ. ಶಿವಮೊಗ್ಗದಲ್ಲಿ ಎಷ್ಟು ಲಾಸ್ಟ್ ವಾಚರ್ದೇನು ಕರೆದಿದ್ರಲ್ಲ ಅವಾಗ ಎಷ್ಟು ಕಟಪ್ ನಿಂತಿತ್ತು, ಇವಾಗ ಎಷ್ಟು ನಿಂತಿದೆ, ಅದಾದ ನಂತರ ನನ್ನ ಹತ್ರ ಎಲ್ಲ ಕಾಪೀಸ್ ಇದೆ. ಇವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಜೊತೆಗೆ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಇದೆ, ಅದನ್ನು ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ಗೆ. ಸೊ ದಟ್ ಎಷ್ಟು ಲಾಸ್ಟ್ ಕಟಪ್ ಇತ್ತು, ಇವಾಗ ಎಷ್ಟು ಯಾವ್ಯಾವ ಕ್ಯಾಸ್ಟ್ಗೆ, ಈಗ ನಾನು 2A ಆಗಿದ್ದರೆ ಅಥವಾ ನಾನು 3A ಆಗಿದ್ದರೆ, 3B ಆಗಿದ್ದರೆ ಎಲ್ಲಿ ಎಷ್ಟು ನನಗೆ ಪೋಸ್ಟ್ ಇದೆ ಸರ್, ನಾನು ಯಾವ ಡಿಸ್ಟಿಕ್ ಯಾವ ಸರ್ಕಲ್ ನಾನು ಆಯ್ಕೆ ಮಾಡ್ಕೊಂಡ್ರೆ ನಾನು ಸೆಲೆಕ್ಷನ್ ಆಗ್ಬೋದು ಸರ್, ನನ್ನ ಸ್ಕೋರ್ ಚೆನ್ನಾಗಿದೆ ಸರ್, ನನ್ನ 95 ಇದೆ, ನನಗೆ ಗೊತ್ತಾಗ್ತಿಲ್ಲ ಸರ್, ನನ್ನ 90 ಇದೆ ಗೊತ್ತಾಗ್ತಿಲ್ಲ ಸರ್ ಅನ್ನೋರಿಗೆ ಇದು ಅರ್ಥ ಆಯ್ತಾ. ಸೊ ಮೊದಲನೇದಾಗಿ ಏನು ಸರ್ ಸರ್ಕಲ್ಲು, ಏನಿಲ್ಲ. ಈಗ ನೀವೆಲ್ಲ ಡಿಸ್ಟಿಕ್, ಈಗ ನಮ್ಮಲ್ಲಿ 31 ಡಿಸ್ಟಿಕ್ ಇದ್ದಾವಪ್ಪ. ನಾವು ಹಿಂಗೆ ಪೊಲೀಸ್ನವ್ರು ಈಗ ಕಮಿಷನರೇಟ್ ಆ ಥರ ಮಾಡ್ಕೊಂಡಿದ್ದೀವಿ, ಡಿಸ್ಟಿಕ್ ವೈಸ್ ಅಪ್ಲಿಕೇಶನ್ ಹಾಕ್ತಿರ್ತೀರ. ಅದೇ ಥರ ಇವ್ರೇನು ಮಾಡ್ಕೊಂಡಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಅರಣ್ಯ ವಿಭಾಗಗಳನ್ನು 13 ವಿಭಾಗಗಳನ್ನಾಗಿ ಮಾಡ್ಕೊಂಡವ್ರೆ. ಎಷ್ಟು? 13 ವಿಭಾಗಗಳನ್ನಾಗಿ ಮಾಡ್ಕೊಂಡವ್ರೆ. ಯಾವ್ಯಾವು ಎಕ್ಸಾಂಪಲ್ ನೋಡಿಬಿಟ್ರೆ, ಬೆಂಗಳೂರು, ಬಳ್ಳಾರಿ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ, ಕೆನರಾ, ಕೊಡಗು, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ. ಟೋಟಲ್ ಎಷ್ಟು? 13. ಸೊ ದಟ್ ಇಲ್ಲಿ ಏನಿದೆ ಅಂದರೆ, ನೀವು ಹೇಗೆ ಡಿಸ್ಟಿಕ್ಕಿಗೆ ಅಪ್ಲಿಕೇಶನ್ ಹಾಕ್ತೀರೋ ಅದೇ ರೀತಿಯಾಗಿ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವುದಕ್ಕೆ? ಇದಕ್ಕೆ ಯಾವುದು ವೃತ್ತಕ್ಕೆ, ಸರ್ಕಲ್ ಅಂತಿರಲ್ಲ, ವೃತ್ತಕ್ಕೆ. ಎಕ್ಸಾಂಪಲ್ ಇದು ಒಂದು ವೃತ್ತ, ಬೆಂಗಳೂರು ಒಂದು ವೃತ್ತ, ಶಿವಮೊಗ್ಗ ಒಂದು ವೃತ್ತ. ಸೊ ಎಕ್ಸಾಂಪಲ್ಲು ಬಿಫೋರ್ ನೋಟಿಫಿಕೇಷನ್ ಹೋಗೋದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತೀನಿ, ಆಮೇಲೆ ಇನ್ ಡೀಟೇಲಾಗಿ ಹೋಗ್ತೀನಿ. ಎಕ್ಸಾಂಪಲ್ ಈಗ ಶಿವಮೊಗ್ಗ ವೃತ್ತ ತೊಗೊಳ್ಳೋಣ. ಈಗ ಶಿವಮೊಗ್ಗ ವೃತ್ತ. ಸೊ ಇಲ್ಲೇನಾಗುತ್ತೆ ಅಂದರೆ, ಪ್ರತಿಯೊಂದು ವೃತ್ತಕ್ಕೂ ಕೂಡ ಸಪ್ರೇಟಾಗಿ ನೀವು ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯತೆ ಇದೆ. ಸೊ ನೀವು ವೃತ್ತ ಸೆಲೆಕ್ಷನ್ ಮಾಡ್ಕೋಬೇಕು. ಹೇಗೆ PCಯಲ್ಲಿ ಡಿಸ್ಟಿಕ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದರೆ, ಇಲ್ಲಿ ಶಿವಮೊಗ್ಗ ವೃತ್ತಕ್ಕೆ ಅಲ್ಲಿ ಒಳಗಡೆ ಎಷ್ಟಾದರೂ ಪೋಸ್ಟ್ ಇರಲಿ, ಎಷ್ಟೇ ಡಿವಿಷನ್, ಅದು ಬೇಕಾಗಿಲ್ಲ, ಶಿವಮೊಗ್ಗಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಸೊ ನಾನೇನು ಹೇಳ್ತೀನಿ, ಈಗ ಶಿವಮೊಗ್ಗದ ಹೋಗೋಣ. ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು? ಸೊ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಶಿವಮೊಗ್ಗದ ಲಾಸ್ಟ್ ಇಯರ್ ಕಟಪ್ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ, GM ಅದರ್ಗೆ ಎಷ್ಟಿದೆ? 93 ನಿಂತ್ಕೊಂಡಿದೆ. ಅದಾದ ನಂತರ ಎಷ್ಟಪ್ಪ? 97 ಒಬ್ಬರದು. ಅದಾದ ನಂತರ GM ಒಳಗಡೆ ರೂರಲ್ ಇರ್ತದೆ. ರೂರಲಲ್ಲಿ ಎಷ್ಟಿದೆ ಅದಾದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ಡು 80% ಆಗಿದೆ, 79ಗೆ ಆಗಿದೆ. ಅಂದರೆ SC ಅವ್ರಿಗೆ 96ವರೆಗೂ ನಿಂತ್ಕೊಂಡಿದೆ. ಅದು ST ಅವ್ರಿಗೆ 96ವರೆಗೂ, ST ಅದರ್ಸು 96. ಫಾರೆಸ್ಟ್ ಡ್ಯೂಲಿಂಗ್ ಅಂತ ಬರ್ತದೆ, ಲೋಕಲ್ ಫಾರೆಸ್ಟು, ಈ ಟ್ರೈಬ್ಸ್ ಅಂತ ಬರುತ್ತೆ, ಅವ್ರಿಗೆ ಆ ಪೋಸ್ಟ್ ಅವರ ಅಭ್ಯರ್ಥಿಗಳು ಹಾಕಿಲ್ಲಂತೆ. ಸೊ ಈಗ ಇದು ಲಾಸ್ಟ್ ಇಯರ್ ಕಟ್ಟಪ್ಪು. ಮತ್ತು ಇವಾಗ ಎಷ್ಟೆಷ್ಟು ಪೋಸ್ಟ್ ಕರೆದಿದ್ದಾನೆ ಅದನ್ನು ಚೆಕ್ ಮಾಡ್ಕೊಂಬರ್ರಿ. ನಾವು 30 ಪೋಸ್ಟ್ ಕರೆದಿದ್ದ. ಸೊ ಈಗ ನೀವು ಲಾಸ್ಟ್ ಇಯರ್ ಕಟಪ್ ನೋಡಿದ್ರಿ ಶಿವಮೊಗ್ಗದಲ್ಲಿ. ಇವಾಗ ಎಷ್ಟು ಕರೆದಿದ್ದಾನಪ್ಪ ಪೋಸ್ಟ್ ಅಂದರೆ, ಶಿವಮೊಗ್ಗದಲ್ಲಿ ನೋಡಿ ಇಲ್ಲಿ 38 ಹುದ್ದೆಗಳು. ಹಿಂದಿನ 6 ಬ್ಯಾಕ್ಲಾಗ್, ಅಂದರೆ ಬ್ಯಾಕ್ಲಾಗು ಕಾರಣಾಂತರಗಳಿಂದ ಆ ಟೈಮಲ್ಲಿ ಅವರು ಸಿಕ್ಕಿರಲ್ಲ. ಸೊ ದಟ್ ಎಕ್ಸಾಂಪಲ್ ಫಾರೆಸ್ಟ್ ಡ್ಯೂಲಿಂಗ್ ಅವರು ಇರಲೇ ಇಲ್ಲ. ಸೊ ದಟ್ ಟೋಟಲಾಗಿ 44 ಹುದ್ದೆಗಳಿದ್ದಾವೆ. 44 ಹುದ್ದೆಗಳು ಬರ್ತವೆ. ಅದರಲ್ಲಿ ನೋಡಿ, ಇದು ಒಂದು 6, ಈ 38 ಇಟ್ಕೊಳ್ಳಿ. ಅದನ್ನು ನೋಡಿ ಯಾರ್ಯಾರಿಗೆ ಶಿವಮೊಗ್ಗದ ಪ್ರಾದೇಶಿಕ ವಿಭಾಗಗಳು. ನಾನೇನು ಹೇಳ್ತಾ ಇದ್ದೀನಿ, ಈ ವಿಭಾಗದಲ್ಲಿ ಏನು ಹೇಳ್ತಿದ್ದೀನಲ್ಲ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಶಿವಮೊಗ್ಗಕ್ಕೆ ಸಂಬಂಧಪಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ನೋಡಿ ಇಲ್ಲಿ. ಸೊ ಈಗ ನೋಡಿ ಇಲ್ಲಿ, ಇವರು ಮತ್ತೆ ಡಿವಿಷನ್ ಮಾಡ್ಕೊಂಡಿದ್ದಾರೆ, ಬಟ್ ಅದು ನಮಗೆ ಸಂಬಂಧಪಡಲ್ಲ. ಶಿವಮೊಗ್ಗ, ಭದ್ರಾವತಿ, ಸಾಗರ್, ಅದಾದ ನಂತರ ಶಿವಮೊಗ್ಗ ವನ್ಯಜೀವಿ ವಿಭಾಗ ಅಂತ. ಸೊ ಇದರಲ್ಲಿ ನಾವೇನು ಮಾಡ್ಕೋಬೇಕಪ್ಪ ಅಂದರೆ, ಸಾಮಾನ್ಯ ಅರ್ಹತೆ ಈ 3 ಸೇರಿಸ್ಕೋಬೇಕು. ಇದು 3
ಪ್ಲಸ್ ಭದ್ರಾವತಿ ಇಲ್ಲಿ ನೋಡಿ ಇಲ್ಲಿ 3. ಅದಾದ ನಂತರ ಸಾಗರದಲ್ಲಿ ಒಂದಿದೆ ಸಾಮಾನ್ಯ ರೀತಿಯಲ್ಲಿ ನೋಡಿ GM ಸ್ಟೂಡೆಂಟ್ ಹೇಳ್ತಾ ಇರೋದು. ಅದಾದ ನಂತರ ಸೊ 3 + 3 + 1 + 1 ಎಷ್ಟು 3 3 9 9 10 11 ಪೋಸ್ಟು GMನವ್ರಿಗೆ ಆಯಿತು. ಅರ್ಥ ಆಯ್ತಾ ನಿಮಗೆ? GMನವ್ರಿಗೆ ಎಷ್ಟಾಯಿತು? 11 ಪೋಸ್ಟ್ ಆಯಿತು ಟೋಟಲಾಗಿ. ಇಲ್ಲಿ ಟೋಟಲಾಗಿ 3 ಸೇರಿಸಿ. ಸೊ ಒಂದು ವೃತ್ತ ಇದು. ಶಿವಮೊಗ್ಗ ಇಸ್ ಒಂದು ಸರ್ಕಲ್. ಶಿವಮೊಗ್ಗ ಅನ್ನೋದು ಒಂದು ಸರ್ಕಲ್. ಅರ್ಥ ಆಯ್ತಾ? ಈಗ ನಿಮಗೆ ಇಲ್ಲಿ GMನವ್ರಿಗೆ ಎಷ್ಟು ಫೋಟೋ ಆಯಿತು ಹಂಗೆ. ಇದೇ ಥರ ನೀವು ಇಲ್ಲಿ ಕೌಂಟ್ ಮಾಡ್ಕೋಬೇಕು. ಪರಿಶಿಷ್ಟ ಜಾತಿಯಲ್ಲಿದೆ SC 1 ಮೇಲ್ಗಡೆ 1 ಇದೆ. ಅದಾದ ನಂತರ ಕೆಳಗಡೆ ಎಷ್ಟಿದೆ? ಇಲ್ಲಿ 1 ಇದೆ. ಅದಾದ ನಂತರ ಇಲ್ಲೆಲ್ಲಿ ಎಷ್ಟಿದೆ? ಇಲ್ಲಿ 1 ಇದೆ. ಅರ್ಥ ಆಯ್ತಾ? ಅದಾದ ನಂತರ ಇಲ್ಲಿ ಯಾವುದು ಇಲ್ಲ. ಸೊ ದಟ್ SC ಅವ್ರಿಗೆ ಎಷ್ಟು ಪೋಸ್ಟ್ ಬಂತು? ಇಲ್ಲಿ 3 ಪೋಸ್ಟ್ ಬಂತು. ಅರ್ಥ ಆಗ್ತಿದೆಯಾ? GM ಅಂದರೆ ಎಲ್ಲರಿಗೂ ಬರುತ್ತೆ. ಅದು ನೀವು ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ಫಸ್ಟು GMಲ್ಲಿ ಹೋಗ್ತೀರಾ. ಇಲ್ಲ ಕಡಿಮೆ ಅದಕ್ಕಿಂತ ಚೂರು ಕಡಿಮೆ ಮಾಹಿತಿ ಅಂದರೆ ನಿಮ್ಮ ಕ್ಯಾಸ್ಟಲ್ಲಿ ಬರ್ತೀರಾ ಅಷ್ಟೇ. ನೀವು ಸರ್ ನಾನು SC ಇದ್ದೀನಿ, ನಾನು SCಗೆ ಅಪ್ಲೈ ಮಾಡಲ್ಲ, GM ಅಪ್ಲೈ ಮಾಡಲ್ಲ ಅಂತ ತುಂಬ ಜನ ಕ್ವಶನ್ ಕೇಳ್ತಾಯಿದ್ರು. ಹಾಗಲ್ಲ, ಅದು ನೀವು ಜಾಸ್ತಿ ಪರ್ಸೆಂಟೇಜ್ ಇದ್ದರೆ GMಲ್ಲಿ ಹೋಗುತ್ತೆ. ಅದು ಯಾವುದೇ ಆಗಿರಲಿ. ಇಲ್ಲ ಅಂದರೆ ನಿಮ್ಮ ಕ್ಯಾಸ್ಟಲ್ಲಿ ಬರುತ್ತೆ. ಅದೇ ರೀತಿ ST ನೋಡಿ, ST ಪೋಸ್ಟ್ನವ್ರಿಗೆ ಇಲ್ಲಿ ನೋಡಿ ಇಲ್ಲಿ ಪೋಸ್ಟ್ ಇಲ್ಲ ST. ಅದಾದ ನಂತರ ಇಲ್ಲಿದೆಯಾ? ಇಲ್ಲಿ ಇಲ್ಲ. ಅದಾದ ನಂತರ ಇಲ್ಲಿದೆಯಾ? ಇಲ್ಲಿ ಇಲ್ಲ. ಆಮೇಲೆ ಇಲ್ಲಿ ಯಾವುದರ ಒಂದು ಇದೆಯಾ? ST ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಷದ. ಇದು ನಿಮಗೆಲ್ಲ ST ಅವರಿಗೆಲ್ಲ. ಸೊ ದಟ್ ಇಲ್ಲೇನಾಗುತ್ತಪ್ಪ ಅಂದರೆ ST ಅವರು ಮಾಮೂಲಿ ST ಅವರು ಅರಣ್ಯ ಬುಡಕಟ್ಟು ಸ್ಥಳೀಯವ್ರನ್ನ ಬಿಟ್ಟು ನೀವು ಇಲ್ಲಿ ನನ್ನ ಸಜೆಷನ್ಸ್ ಹಾಕಬಾರ್ದು ಅಂತ. ಯಾಕಂದರೆ ನಿಮಗೆ ಇಲ್ಲಿ ಪೋಸ್ಟ್ ಇಲ್ವಲ್ರಿ. ಇಲ್ಲಿ 11ಕ್ಕೆ ನೀವು ಎಲಿಜಿಬಲ್ ಇರ್ತೀರ, ಇಲ್ಲ ಅಂತ ಹೇಳಲ್ಲ. 11 ಏನೋ ಟೋಟಲ್ 13 GMಗೆ ಎಲಿಜಿಬಲ್ ಇರ್ತೀರ. ಬಟ್ ನಿಮ್ಮ ಕ್ಯಾಸ್ಟಲ್ಲಿ ಇದ್ದಿದ್ರೆ ಅನುಕೂಲ ಅಂತ. ಅರ್ಥ ಆಗ್ತಿದೆಯಾ? ಅದರ್ವೈಸ್ ನೀವು GMಸಲ್ಲಿ ಸೆಲೆಕ್ಟ್ ಆಗಬೇಕಾಗುತ್ತೆ. ಸೊ ನನ್ನ ಸಜೆಷನ್ಸ್ ಏನಂದರೆ ಬೇರೆ ಕಡೆ ನೋಡೋಣ. ಅಲ್ಲೆಲ್ಲಿ ಇರಲಿಲ್ಲ ಅಂದರೆ ಇಲ್ಲಿ GMಲ್ಲಿ ಹಾಕಿ. ಅದಾದ ನಂತರ ಪದೇ ಇವನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ. ಅಬೋವ್ 95 ಇದ್ದರೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಇತ್ತು ಅಂದರೆ ಹಾಕಿ. ಇಲ್ಲಪ್ಪ ಅಂದರೆ ನೀವು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿರ್ತೀನಿ ವಿಡಿಯೋದಲ್ಲಿ ತುಂಬ ಪ್ರಿಪ್ರೇಷನ್ ಮಾಡಿ. ಅದಾದ ನಂತರ ಮತ್ತೆ ನಿಮ್ಮ ಕಮೆಂಟ್ರಿಗೆ ರಿಪ್ಲೈ ಮಾಡೋಕ್ಕೆ ಸಮಯ ಇರಲ್ಲ. ದಯವಿಟ್ಟು ನೀವು ಯಾರ್ಯಾರು ಅಂತ ನೋಡ್ಕೊಳ್ಳಿ. ಅದಾದ ನಂತರ ಪ್ರವರ್ಗ 2A ಇಲ್ಲಿ ನೀವು ಗ್ರಾಮೀಣ ಆಗಿದ್ದರೆ ಅಂದರೆ ಹಾಕ್ಬೋದು. ಅದಾದ ನಂತರ ಗ್ರಾಮೀಣ ಅಭ್ಯರ್ಥಿಗಳು ಯಾರಿದ್ದೀರಾ ಟೋಟಲ್ ನಿಮಗೆ 4 ಪೋಸ್ಟ್ ಇರ್ತದೆ. ಇದರಲ್ಲಿ ಹೆಂಗಂದರೆ ಸಾಮಾನ್ಯ ರೀತಿ 2 ಇದೆ. ಅದಾದ ನಂತರ ಪರಿಶಿಷ್ಟ ಜಾತಿಯವರು ನೀವು ಗ್ರಾಮೀಣ ಆಗಿದ್ದರೆ ನೀವು ಹಾಕ್ಬೋದು. ಅದಾದ ನಂತರ ಇದು ಯಾವುದು ಪ್ರವರ್ಗ 2A ನೀವೇನಾದರೂ ಗ್ರಾಮೀಣ ಆಗಿದ್ದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅರ್ಥಾತ್ ಅದಾದ ನಂತರ 2B ಅಪ್ಲಿಕೇಶನ್ ಹಾಕಿ, 3A ಹಾಕಿ, 3B ಹಾಕಿ, ಎಲ್ಲ ಒಂದೊಂದು ಪೋಸ್ಟ್ ಇದೆ. ಇಲ್ಲಿ ನಿಮಗೇನಾದರೂ GMಲ್ಲಿ ಮಿಸ್ ಆಯಿತು ಅಂತ ಅಂದರೆ ನೀವು ಹಾಕ್ಬೋದು. ಅದಾದ ನಂತರ ಇಲ್ಲಿ ನೋಡ್ಕೊಳ್ಳಿ, ಈ 3 ಇಲ್ಲಿ ಎಲ್ಲದಕ್ಕೂ ಇದೆ ಪರಿಶಿಷ್ಟ. ಸೊ ಪ್ರವರ್ಗ 1 ಅವ್ರಿಗೂ ಬಿಟ್ಟು ST ಅವ್ರಿಗೆ ಬಿಟ್ಟು ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ನಿಮ್ಗೊಂದು ಪೋಸ್ಟ್ ಬರುತ್ತೆ. ಸೊ ಎಲ್ಲ ಒಂದೇ ಇದು ನಾನು ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಭಾಳ ಕನ್ಫ್ಯೂಷನ್ ಆಗ್ತಿದೆ ಅನಿಸುತ್ತೆ. ನಾನೇನು ನಿಮಗೇನು ಮಾಡ್ತೀನಿ ಅಂದರೆ ಟೋಟಲಾಗಿ ಎಷ್ಟೆಷ್ಟು ಕರೆದಿದ್ದಾರೆ ಅಂತ ಹೇಳಿ ಒಂದು ಸಾರಿ ಲೆಕ್ಕ ಹಾಕ್ಕೊಂಬಿಡ್ತೀನಿ. ಇರಪ್ಪ, ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ರಿ. ಅದಾದ ನಂತರ ಸಾಗರ ಟೋಟಲಾಗಿ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಇಲ್ಲಿ ಒಂದು ಪೋಸ್ಟ್ ಇದೆ. ಅರ್ಥ ಆಗ್ತಿದೆಯಾ? ಅದಾದ ನಂತರ ಪ್ರವರ್ಗ ಕ್ಯಾಟಗರಿ ಫಸ್ಟ್ ಎಲ್ಲಿದ್ದೀರಾ ನೀವು ಒಂದು ಪೋಸ್ಟ್ ಇದೆ ನೋಡಿ. ಇಡೀ ಶಿವಮೊಗ್ಗ ಸರ್ಕಲಲ್ಲಿ ನಿಮ್ಗೆ ಎಷ್ಟು ಪೋಸ್ಟ್ ಇದೆ? ಒಂದು ಪೋಸ್ಟ್ ಇದೆ. ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಅರ್ಥ ಆಗ್ತಿದೆಯಾ? ಆಮೇಲೆ ಯಾರಿಗಿಲ್ಲಿ ಅಂದರೆ ಪರಿಶಿಷ್ಟ ಪಂಗಡದವರು ಇಲ್ಲಿ ಅಪ್ಲಿಕೇಶನ್ ಹಾಕಬೇಡಿ. ಯಾಕೆಂದರೆ ಬೇರೆ ಕಡೆಗೆ ಎಲ್ಲಾದರೂ ಇದ್ದರೆ ನಾನು ಹೇಳ್ತೀನಿ. ಯಾಕೆಂದರೆ ನಿಮಗೆ ಒಂದು ಪೋಸ್ಟ್ ಏನಿಲ್ಲ. ನೀವು ಹೊಡೆದಾಡಿದರೆ GMಲ್ಲಿ ಹೊಡೆದಾಡಬೇಕು. ಇಲ್ಲ ಅಂದರೆ ಮತ್ತು ನೀವು ಅಗೇನ್ ಸೆಲೆಕ್ಷನ್ ಆಗೋದು ಕಷ್ಟ ಆಗಿಬಿಡುತ್ತೆ. ಸೊ ಇವಾಗ ಮೇನ್ ನೋಟಿಫಿಕೇಷನ್ ಹೋಗೋಣ. ಇದೇ ರೀತಿ ನಾನು ಪ್ರತಿ 13 ವೃತ್ತಗಳನ್ನು ಮಾಡ್ತೇವೆ. ಇನ್ನು ಡೀಟೇಲಾಗಿ ಮಾಡ್ತೀನಿ. ಈಗ ಮೇನ್ ನೋಟಿಫಿಕೇಷನ್ ಸ್ವಲ್ಪ ನೋಡ್ಕೊಂಬರೋಣ. ಅಪ್ಲಿಕೇಶನ್ ಇದೆ. ಸೊ ಈಗ ನೀವು ಶಿವಮೊಗ್ಗದ ನೋಡ್ಕೊಂಬಂದ್ರಿ. ಇದೇ ರೀತಿಯಾಗಿ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ಒಂದು ಸರ್ಕಲ್ದು ಯಾರು ಹಾಕಬೇಕು ಮತ್ತು ಯಾರು ಹಾಕಬಾರ್ದು, ಎಷ್ಟು ಪರ್ಸೆಂಟೇಜಲ್ಲಿ ಹಾಕಬೇಕಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಇದರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೋಡ್ಕೊಂಬರೋಣ. ನೋಡಿ, ನೀವು ಅವಾಗಲೇ ಇದು ಬೆಂಗಳೂರು ಟೋಟಲಾಗಿ ಎಷ್ಟಿದೆ? 70 ಪೋಸ್ಟ್ ಇದೆ ಬೆಂಗಳೂರು. ಅದರ ಒಳಗಡೆ ಡಿವಿಷನ್ಸ್ ಇರುತ್ತೆ, ಅದು ಬೇಕಾಗಿಲ್ಲ. ಟೋಟಲ್ ನಮಗೆ ಅವರು ವಿಭಾಗಕ್ಕೋಸ್ಕರ ವರ್ಗೀಕರಣಕ್ಕೋಸ್ಕರ ಹಾಕ್ಕೊಂಡಿದ್ದಾರೆ. ಸೊ 70 ಪೋಸ್ಟು ಬೆಂಗಳೂರಲ್ಲಿದೆ. ಬೆಳಗಾವಿ 42 ಪೋಸ್ಟ್ ಇದೆ. ಅದಂತರ ಬಳ್ಳಾರಿ 17 ಪೋಸ್ಟ್ ಇದೆ. ಚಾಮರಾಜನಗರ ಎಷ್ಟಿದೆ ನೋಡಿ, 169 ಚಾಮರಾಜ ಇದೆ. ಅದಾದ ನಂತರ ಚಿಕ್ಕಮಗಳೂರು 56 ಪೋಸ್ಟ್ ಇದೆ. ಧಾರವಾಡ 12 ಪೋಸ್ಟ್ ಇದೆ. ಧಾರವಾಡನ ಮ್ಯಾಕ್ಸಿಮಮ್ ಯಾರೇ ಆಗಿರಿ ನೀವು ಅವಾಯ್ಡ್ ಮಾಡಿ. ಅದಾದ ನಂತರ ಯಾವುದಪ್ಪ ಅದು
ಹಾಸನ್ 30 ಪೋಸ್ಟ್ ಇದೆ. ಅದಾದ ನಂತರ ಕೆನರಾ ವೃತ್ತ, ಈ ದಾಂಡೇಲಿ ಆ ಕಡೆ ಎಲ್ಲ ಬರುತ್ತಲ್ಲ ಅದಕ್ಕೇನೋ ಹೊನ್ನಾವರ ಶಿರ್ಸಿ ಅಂತ ಅಂದ್ಕೊಳ್ಳಿ. ಕೆನರಾ ಅಂದರೆ ಶಿರ್ಸಿ. ಆ ವೃತ್ತದಲ್ಲಿ ಏನಿದೆಯಲ್ಲ ಇದು 60 ಇದೆ. ಅದಾದ ನಂತರ ಕೊಡಗುವಲ್ಲಿ ಇಷ್ಟಿದೆ, 32 ಪೋಸ್ಟ್ ಇದೆ. ಕಲಬುರಗಿಯಲ್ಲಿ 30. ಕಲಬುರಗಿಯಲ್ಲಿ ಏನಾಗಿದೆಯಪ್ಪ ಅಂದರೆ HK ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದಾದ ನಂತರ ಮಂಗಳೂರಲ್ಲಿ 54 ಪೋಸ್ಟ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಯಾವುದಿದು ನಮ್ಮ ಮೈಸೂರು 120, ಶಿವಮೊಗ್ಗ 38. ಹೈಯೆಸ್ಟ್ ಎಲ್ಲಿ ಆಯ್ತರಪ್ಪ, ಒಂದು ಚಾಮರಾಜನಗರ, ಅದಾದ ನಂತರ ಮೈಸೂರು, ಅದಾದ ನಂತರ ಶಿರ್ಸಿ, ಕೊಡಗು, ಅದೇ ಕೆನರಾ, ಈ ಥರ ಪೋಸ್ಟಸ್ ಇದೆ. ಅದಾದ ನಂತರ ಇದಕ್ಕೆ ಬರೋಣ. ನೆಕ್ಸ್ಟು ಎಲ್ಲಿ ಹೋಗೋಣ, ಈ ಬ್ಯಾಕ್ಲಾಗ್ ಹುದ್ದೆಗಳು. ಲಾಸ್ಟ್ ಟೈಮು 310 ವಾಚರ್ ಕಾಲ್ಫರ್ಮ್ ಆಗಿತ್ತು. ಸೊ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇಲ್ಲಿದ್ದಾವೆ. ಇದನ್ನೊಂದು ಸ್ವಲ್ಪ ನೀವು ಸ್ಕ್ರೀನ್ಶಾಟ್ ತೊಗೊಂಬಿಡಿ ಮೊಬೈಲ್ನಲ್ಲಿ. ಟೋಟಲ್ 22 ಪೋಸ್ಟ್ ಇದಾವೆ. ನೆಕ್ಸ್ಟು ಇಲ್ಲೇನು ಮಾಡೋಣ ಅಂದರೆ ವೆರಿ ಇಂಪಾರ್ಟೆಂಟು, ಯಾರ್ಯಾರು ಅರ್ಜಿ ಹಾಕಿಲ್ಲ ಇವಾಗಲೇ ಹೋಗಿ ಅರ್ಜಿ ಹಾಕಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ 1ನೇ ತಾರೀಕಿನಿಂದ. 31 ಅಂದರೆ ಆಗಸ್ಟ್ 31 ಅದು ಇರುತ್ತೆ. ಪಾವತಿ ಎಲ್ಲ ಬಿಡಿ, 31ನೇ ತಾರೀಕಿಗೆ ಹೋಗಿ ನೀವು 31ನೇ ತಾರೀಕಿನ ಒಳಗಡೆ ಹೋಗಿ, ಅಂದರೆ ಇವತ್ತು ಹೋಗಿ ಅಪ್ಲಿಕೇಶನ್ ಹಾಕಿ 31ನೇ ತಾರೀಕಿನ ಒಳಗಡೆ. ಆದರೆ ಸರ್ ಫೀಸ್ ಎಷ್ಟಿದೆ ಸರ್? ಫೀ ಬಂದುಬಿಟ್ಟು ಎಲ್ಲ ಪುರುಷ ಅಭ್ಯರ್ಥಿಗಳಿಗೆ 200 ಇದೆ. ಆಮೇಲೆ ಮಹಿಳೆ ಮತ್ತು ತೃತೀಯ ಲಿಂಗಿಯವರಿಗೆ 100 ರೂಪಾಯಿ ಇದೆ. ಆಮೇಲೆ SC ST ಯಾರು ಇರ್ತೀರಲ್ಲ ನಿಮಗೆ 100 ರೂಪಾಯಿ ಇದೆ. ಅದರಲ್ಲಿ ಮಹಿಳೆಯರು 50 ರೂಪಾಯಿ ಇದೆ. ಇದು ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಅದಾದ ನಂತರ ನೆಕ್ಸ್ಟ್ ಬರೋಣ ವಿದ್ಯಾರ್ಹತೆ ನಿಮಗೆ ಆಗಲೇ ಗೊತ್ತಿದೆ, SSLC ಆಗಿರಬೇಕು ವಿದ್ಯಾರ್ಹತೆ. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನನ್ನ ಸಜೆಷನ್ಸ್ ನಿಮಗೇನೆಂದರೆ, ನಾನು ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ ನೋಡಿ ಸಾಕಾಗಿದೆ. ಏನಾಗಿದೆ ಅಂದರೆ ಪ್ರೀವಿಯಸ್ ಇಯರ್ಲಿ ಅಬ್ಬೋ 90 ಇದೆ, ಯಾವುದು ಬಿಲೋ 90 ಇಲ್ಲ. ಸೊ ದಟ್ ನಾನು ಸಜೆಷನ್ಸ್ ಏನಂದರೆ ಅವು 384 ಇತ್ತು. ಸೊ ದಟ್ ಅಬೋವ್ 85, ಮಿನಿಮಮ್ ಅಬೋವ್ 85 ಇರೋರು ಹಾಕಿ. ಬಿಲೋ 85 ಇರೋರು ದಯವಿಟ್ಟು ಈ ವಿಡಿಯೋ ನೋಡಿ ಹಾಕಬೇಕು ಅಂತ ಕೊನೆಗೆ ಅನಿಸಿದರೆ ಹಾಕಿ. ಯಾಕಂದರೆ ಎಲ್ಲ ಕಟಪ್ಪಲ್ಲಿ ನನಗೆ ಬರೀ 95 ಮೇಲೇ ಇದ್ದಾರೆ, 90 ಮೇಲೇ ಇದ್ದಾರೆ. ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಯಾರಿದ್ರೆ, ಅದಾದ ನಂತರ ಫಾರೆಸ್ಟ್ ಡ್ವೆಲ್ಲಿಂಗ್ ಯಾರಿದ್ರೆ ದಯವಿಟ್ಟು ನಿಮ್ಗೆ 60 ಮೇಲಿತ್ತು ಅಂದ್ರೂ ಫಾರೆಸ್ಟ್ ಡ್ವೆಲ್ಲಿಂಗು ನೀವು 30, ನೀವು SLC ಪಾಸ್ ಆಗಿದ್ರೆ ಹಾಕ್ರಪ್ಪ. ಇನ್ನು ಸ್ಥಳೀಯರಿಗೆ ಫಾರೆಸ್ಟ್ ಡ್ವೆಲ್ಲಿಂಗ್ ಇದೆಯಲ್ಲ, ನೀವು SLC ಪಾಸ್ ಆಗಿದ್ರೆ ಹಾಕ್ರಿ. ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ 60-65 ಪ್ಲಸ್ ಇದ್ದರೆ ನೀವು ಹಾಕಿ. ಆಮೇಲೆ ವಯೋಮಿತಿ ನೋಡ್ಕೊಂಬಿಡಿ, 30, 32, 33 ವರ್ಷ ಸಾಮಾನ್ಯ ಅಭ್ಯರ್ಥಿ, 2A ಪರಿಶಿಷ್ಟ ಪ್ರವರ್ಗವನ್ನು. ಅದಾದ ನಂತರ ಫಿಸಿಕಲ್ ಏನಿರುತ್ತೆ ಸರ್? ಫಿಸಿಕಲ್ ಏನಾಗಿರುತ್ತಪ್ಪ ಅಂದರೆ ಹುಡುಗರು ಪುರುಷ ಅಭ್ಯರ್ಥಿಗಳು ಏನಿದ್ದೀರಾ, ಪುರುಷ ಅಭ್ಯರ್ಥಿಗಳು 160 ಸೆಂಟಿಮೀಟರ್ ಹೈಟ್ ಇರಬೇಕು, 163 ಸೆಂಟಿಮೀಟರ್ ಹೈಟ್ ಇರಬೇಕು. 6ನೇ ಬುಡಕಟ್ಟು ಪರಿಶಿಷ್ಟ ಪಂಗಡ ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ಡ್ SD ಬೇರೆ, ST ಕ್ಯಾಸ್ಟ್ ಬೇರೆ, 6ನೇ ಬುಡಕಟ್ಟು ಬೇರೆ ನೋಡ್ಕೊಳ್ರಿ. ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಬರುತ್ತೆ. ಅದಾನಂತರ ಎದೆ ಸುತ್ತಳತೆ ಮಾಮೂಲಿ ಅಳತೆ ಮಾಡಿದ್ರೆ 79 ಬರಬೇಕು. ಒಂದು ಸತಿ ಹಿಂಗೆ ಉಬ್ಬಿಸಿದ್ರೆ, ಎದೆ ಉಬ್ಬಿಸಿದಾಗ ಹಿಗ್ಗಿಸಿದರೆ ಈ 5 ಸೆಂಟಿಮೀಟರ್ ಅವೆಲ್ಲ ಆಗುತ್ತೆ ಕಣ್ರು. ಅದಾದಂಥ ಮಹಿಳೆಯರಿಗೆ ನೋಡಿ, ನಿಮ್ಮದು ಎತ್ತರ 150 ಇರಬೇಕು, ಕನಿಷ್ಠ KG 40. ಸೊ ಇದನ್ನು ನೀವು ಮಿನಿಮಮ್ ಮೇಂಟೈನ್ ಮಾಡಲೇಬೇಕು. ಸೊ ದಟ್ ಯಾರ್ಯಾರು ಇದ್ದೀರಾ, ನಿಮ್ಮ ಪರ್ಸೆಂಟೇಜ್ ಏನಾದರೂ 95 ಇತ್ತು ಅಂದರೆ ಹೆಣ್ಮಕ್ಳು ಸರಿಯಾಗಿ ಊಟ ಮಾಡಿ 1 ತಿಂಗಳಲ್ಲಿ ವೇಟ್ ಗೇನ್ ಮಾಡ್ಕೊಳ್ಳಿ. ಮತ್ತೆ ಬೇಕಿದ್ರೆ ಅಲ್ಲಿ ಫಿಸಿಕಲಲ್ಲಿ ಇದ್ರಾಗ ಸೆಲೆಕ್ಷನ್ ಆದಾಗ ಟ್ರೈನಿಂಗಲ್ಲಿ ಕಡಿಮೆ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ದೃಷ್ಟಿ ಅವೆಲ್ಲ ಪಾಸ್ ಆಗ್ತಿರಕೊಂಡ್ರು ಎಲ್ಲ ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಇದಾದ ನಂತರ ಏನಿರುತ್ತಪ್ಪ ಅಂದರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಪುರುಷ ಅಭ್ಯರ್ಥಿಗಳು 1600 ಮೀಟ್ರನ್ನ 7 ನಿಮಿಷದಲ್ಲಿ ಓಡ್ಬೋದು, ಆರಾಮಾಗಿ ಓಡ್ಬೋದು. ನೀವೀಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹೈಯೆಸ್ಟ್ ಅಂದರೆ 5:53, 5:52 ಓಡಿಬಿಟ್ಟಿದ್ದೀನಿ 1600 ಮೀಟ್ರು. ಸೊ ದಟ್ 7 ನಿಮಿಷ ಅದು ನಾನು ಗೈಡ್ ಮಾಡ್ತೀನಿ ಫಿಸಿಕಲಲ್ಲಿ. ತುಂಬ ನೆಕ್ಸ್ಟ್ ವೀಕ್ ಅದೇ ವಿಡಿಯೋ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹೆಣ್ಮಕ್ಳು 6 ನಿಮಿಷನ 1000 ಮೀಟ್ರ್ ಇದೆ, 6 ನಿಮಿಷದಲ್ಲಿ ನೀವು ಕವರ್ ಮಾಡ್ಕೋಬೇಕು, ನೋಡ್ಕೊಳ್ಳಿ. ಅದಾದ ನಂತರ ಅದು ಒಂದು ಆಯಿತಾ. ಅದು ರನ್ನಿಂಗ್ ಈಸ್ ಕಂಪಲ್ಸರಿ ಫಾರ್ ಆಲ್. ದೆನ್ ಔಟ್ ಆಫ್ 5 ಯು ನೀಡ್ ಟು ಕ್ಲಿಯರ್ 3. ಯಾವ್ಯಾವ ಇದರಲ್ಲಿ 3 ಯಾವ್ಯಾವ ಅಂದ್ರೆ ನೋಡಿ, 100 ಮೀಟ್ರ್ 15 ಸೆಕೆಂಡಲ್ಲಿ ಓಡಬೇಕು. ಎತ್ತರ ಜಿಗಿತ, ಉದ್ದ ಜಿಗಿತ, ಶಾರ್ಟ್ ಪುಟನ್ನೇ ಕಲ್ಲು ಎಸಿತಿರಲ್ಲ ಚಿಕ್ಕವರಾಗಿದ್ದಾಗ, ಅದು ಒಂದು ತುಂಡಿ ಎಸೆತಪ್ಪ. ಆಮೇಲೆ 800 ಮೀಟ್ರು, 200 ಮೀಟ್ರು. 800 ಮೀಟ್ರು ಬರೀ ಪುರುಷರಿಗೆ, 200 ಮೀಟ್ರು ಬರೀ ಮಹಿಳೆಯರಿಗೆ. ಅರ್ಥ ಆಗ್ತಿದೆಯಾ? ಇದನ್ನು ನೋಡ್ಕೊಳ್ಳಿ. ಇದರಲ್ಲಿ ಈ 5ರಲ್ಲಿ 3. ಸೊ ನೀವು 100 ಮೀಟ್ರ್ ಮಾಡ್ಕೊಂಡು, ಉದ್ದ ಜಿಗಿತ ಮಾಡ್ಕೊಂಡು, ಶಾರ್ಟ್ ಪುಟ್ ಮಾಡ್ಕೊಂಡು ಬರ್ಬೋದು. ಈ ಥರ ಇದು 3. ನೆಕ್ಸ್ಟ್ ಹೋಗೋಣ. 95 ಮೇಲೆ ಯಾರ್ಯಾರಿದ್ದೀರ ಪರ್ಸೆಂಟೇಜು, ನೀವು ದಯವಿಟ್ಟು ಫಿಸಿಕಲ್ ಸ್ಟಾರ್ಟ್ ಮಾಡ್ಕೊಳ್ರಪ್ಪ. ತುಂಬ ಈಸಿ ಇಲ್ಲ ರನ್ನಿಂಗ್ ಮಾಡೋದು, ಅವೆಲ್ಲ
ಎಸ್ಪೆಷಲಿ ಸಿಟಿಯವರು, ಹಳ್ಳಿಯವ್ರು ಹೆಂಗೆ ಓಡ್ಬಿಡ್ತಾರೆ, ಸಿಟಿಯವ್ರು ನೀವು ನೋಡ್ಕೊಳ್ಳಿ. ಸೊ ಈಗ ನಾವು ಕೆನರಾ ವೈಸ್ ಬರೋಣ, ಅಂದರೆ ಲೈಕ್ ಸರ್ಕಲ್ ವೈಸ್ ಬರೋಣ. ಉಪವಿಭಾಗ ಏನಿದೆಲ್ಲ 13 ಈಗ ಶಿವಮೊಗ್ಗ ಆಗಿದೆ. ನೆಕ್ಸ್ಟು ಹೋಗೋಣ ಈಗ. ಸೊ ಹುಡುಗರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ತುಂಬ ಟೈಮ್ ತಗೊಳ್ತಾ ಇದೆ ಪ್ರತಿಯೊಂದು ಕೂಡ. ನೋಡಿ ಇಲ್ಲಿ ಜಿ ಎಮ್ಮಲ್ಲಿ ಇಲ್ಲಿ ತೋರಿಸಿಬಿಡಂಗೆ 3 ಪೋಸ್ಟ್ ಇಲ್ಲ. ಇವ್ರು ಏನು ಮಾಡ್ಕೊಂಡವ್ರಪ್ಪ ಅಂದರೆ ಈ ಬೆಂಗಳೂರು ಸರ್ಕಲನ್ನೇ ಎಷ್ಟು ಭಾಗ, 7 ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. 12, 8, 15, 13, 4, 18, 10. ಸೊ ಇಷ್ಟು ಪೋಸ್ಟ್ಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನು ಮಾಡ್ಕೊಂಡಿದ್ದಾರೆ ಇವರು, ಒಳಗಡೆ ಬೆಂಗಳೂರು ನಗರದೇ ಸಪ್ರೇಟ್ ಮಾಡ್ಕೊಂಡವ್ರೆ, ಬೆಂಗಳೂರು ಗ್ರಾಮಾಂತರ ಸಪ್ರೇಟ್ ಮಾಡ್ಕೊಂಡವ್ರೆ. ಇಲ್ಲಿ ನೋಡ್ರಿ ಎಕ್ಸಾಂಪಲು, ಸಾಮಾನ್ಯ ಅರ್ಹತೆ ಜಿ ಎಮ್ 3 ಪೋಸ್ಟ್ ಇದೆಯಾ, ಬರೀ 3 ಪೋಸ್ಟ್ ಅಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿ 14 ಪೋಸ್ಟ್ ಇದೆ. ಇಲ್ಲಿ 3 ಕೊಟ್ರಾ, ಇಲ್ಲಿ ಎಷ್ಟಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ, ಇಲ್ಲಿ 1 ಪೋಸ್ಟ್ ಇದೆ. ಅದಾದ ನಂತರ ಇಲ್ಲಿ ಎಷ್ಟಿದೆ, ಮತ್ತೆ 3 ಕೊಟ್ಟವ್ರೆ. ಅದಾದ ನಂತರ ಇಲ್ಲಿ ಮತ್ತೆ 3 ಕೊಟ್ಟವ್ರೆ, ಇಲ್ಲಿ ಯಾವುದೂ ಕೊಟ್ಟಿಲ್ಲ. ಅದಾದ ನಂತರ ಇಲ್ಲಿ ಯಾವುದು 1 ಕೊಟ್ಟವ್ರೆ ಸಾಮಾನ್ಯ ಅರ್ಹತೆ. ಅದಾದ ನಂತರ ಇಲ್ಲಿ 3 ಕೊಟ್ಟವ್ರೆ. ಸೊ ದಟ್ ಈ ಥರ ಇರೋದನ್ನು ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ನಿಮಗೆ ಟೋಟಲ್ಲಾಗಿ ನಿಮಗೆ ಬೆಂಗಳೂರು ವೃತ್ತದಲ್ಲಿ ಎಷ್ಟು ಪೋಸ್ಟ್ ಇದಾವೆ ಅಂತ ಯಾರಾದರೂ ಕೇಳಿದರೆ, ಜಿ ಎಮ್ಮಲ್ಲಿ ಈ ಥರ ಅಷ್ಟನ್ನು ಸೇರಿಸ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಒಂದು ಇದು ಮಾಡಿದೆ ಇಲ್ಲೇ ಕೂತ್ಕೊಂಡು ಈಗ. ಸೊ ಇದು 14 ಪೋಸ್ಟ್ ಆಯಿತು. ಎಲ್ಲಿಗೆ, ಜಿ ಎಮ್ನವ್ರಿಗೆ. ಎಸ್ ಸಿ ಅವ್ರಿಗೆ 7 ಪೋಸ್ಟ್ ಇದೆ ನೋಡಿ. ಅದಾನಂತರ ಎಸ್ ಟಿ ಅವ್ರಿಗೆ ಯಾವುದೂ ಪೋಸ್ಟ್ ಇಲ್ಲ. ನಾನು ನಿಮಗೆ ಎಸ್ ಟಿ ಅವ್ರಿಗೆ ಇಲ್ಲಿ ಹಾಕೋಕ್ಕೆ ಸಜೆಸ್ಟ್ ಮಾಡಲ್ಲ, ಅನ್ಲೆಸ್ ನಿಮ್ದು ಎಲ್ಲಿ ಇರಲಿಲ್ಲಪ್ಪ ಅಂದರೆ, ಎಲ್ಲಿ ಜಿ ಎಮ್ ಪೋಸ್ಟ್ ಹೈಯೆಸ್ಟ್ ಇರುತ್ತಲ್ಲ, ನಾನು ಎಕ್ಸ್ಪ್ಲೇನ್ ಮಾಡುತ್ತಾ ಹೋಗ್ತೀನಿ. ಜಿ ಎಮ್ ಪೋಸ್ಟು ಅಲ್ಲಿ ನೀವು ಅಪ್ಲೈ ಮಾಡಿ. ನೀವು ಎಸ್ ಟಿ ಅವ್ರಿಗೆ ಅಷ್ಟೇ ಹೇಳ್ತಾ ಇಲ್ಲ, ನಿಮಗೆ ಉಳಿದವ್ರಿಗೆ ಯಾವ ಕ್ಯಾಸ್ಟಿಗೆ ನಿಮಗೆ ಎಲ್ಲಿ ಅವಕಾಶ ಇರಲಿಲ್ಲ ಸರ್, ಎಲ್ಲಿ ನಮ್ಮ ಕ್ಯಾಸ್ಟಲ್ಲಿ ಕರೆದೇ ಇಲ್ಲ ಸರ್ ಯಾವ ವೃತ್ತದಲ್ಲಿ ಅಂದರೆ, ಜಿ ಎಮ್ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಅಪ್ಲೈ ಮಾಡಿ. ಇದು ಕಿವಿ ಮಾತು. ಅಥವಾ ನೀವು ಗ್ರಾಮೀಣ ಆಗಿದ್ದರೆ ಗ್ರಾಮೀಣಲ್ಲಿರುತ್ತೆ, ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಈಗ ಬೆಂಗಳೂರು ನಿಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಬೆಂಗಳೂರು ಬಗ್ಗೆ ಮಾತಾಡ್ತಿದ್ವಿ. ಜಿ ಎಮ್ 14 ಇದೆ, ಎಸ್ ಸಿ 7, ಜಿ ಎಮ್ ಹಾಕಿ ಆಮೇಲೆ 2ಎದವ್ರು ಹಾಕ್ರಪ್ಪ, ಇಲ್ಲಿ 11 ಪೋಸ್ಟ್ ಇದೆ. ನೀವು ಜಿ ಎಮ್ ಜಾಸ್ತಿ ತೆಗೆದ್ರೆ ಜಿ ಎಮ್ ಅಲ್ಲಿ ಹೋಗ್ತೀರಾ, ಕಡಿಮೆ ತೆಗೆದ್ರೆ 11. ಇದರಲ್ಲಿ 2ಎದಲ್ಲಾರು ಹಾಕ್ತೀರಾ, ಅದಕ್ಕೋಸ್ಕರ. ಎಸ್ ಸಿ 7 ಪೋಸ್ಟ್ ಇದೆ ಆಯಿತು, ಎಸ್ ಟಿ ಆಯಿತು, 2ಎ ಆಯಿತು. 2ಬಿ ಎಷ್ಟಿದೆ, 2ಬಿ 4 ಪೋಸ್ಟ್ ಇದೆ ನೋಡಿರಿ. 2ಬಿ ಅವ್ರು ಹಾಕ್ರಿ, 4 ಪೋಸ್ಟ್ ಇದೆ. ಅದಾದ ನಂತರ 3ಎದವ್ರು ಎಷ್ಟಿದೆ, 3 ಪೋಸ್ಟ್ ಇದೆ. ಆಮೇಲೆ 3ಬಿದವ್ರು ಎಷ್ಟಿದೆ, 1 ಪೋಸ್ಟ್ ಇದೆ. ಟೋಟಲಾಗಿ ನಾನೇನು ಹೇಳಿದೆ, ಇಲ್ಲಿ ಎಷ್ಟು ಪೋಸ್ಟ್ ಹೇಳಿದೆ ನಿಮಗೆ, ಇಲ್ಲಿ ಟೋಟಲಾಗಿ ಬೆಂಗಳೂರದು ಎಷ್ಟು ಬಂದಿತ್ತಪ್ಪ ನಿಮಗೆ ಅಂದರೆ, ಸೊ ಇದೇನಿದೆ ವರ್ಟಿಕಲ್ ರಿಸರ್ವೇಷನ್ ಹೇಳಿದೆ, ಹಾರಿಜೆಂಟಲ್. ಈಗ ನಾವು ಹಾರಿಜೆಂಟಲ್ ತೊಗೊಳ್ಳೋಣ. ಈ ಥರ ಕ್ಯಾಸ್ಟ್ಗೆ ಇಷ್ಟು 14 ಪೋಸ್ಟ್ 7 ಪೋಸ್ಟ್ ಹೇಳಿದೆ. ಅದರ ಜೊತೆಗೆ ಇಲ್ಲಿದೆ ನೋಡಿ. ಸೊ ಇದೆಲ್ಲದರ ಜೊತೆಗೆ ಇಲ್ಲಿ ನೋಡಿ ಕೆಲವೊಂದು ಪೋಸ್ಟು ನಾನು ಈ ಕ್ಯಾಸ್ಟಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಸಾಮಾನ್ಯ ರೀತಿಯಲ್ಲಿ ನೀವು ಅಂಗವಿಕಲ ಅಭ್ಯರ್ಥಿ, ಫಿಸಿಕಲ್ ಡಿಸೇಬಲ್ಡ್ ಯಾರಿರ್ತೀರ ಅವ್ರಿಗೆ 1 ಪೋಸ್ಟ್ ಇದೆ. ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಾಮಾನ್ಯ ಜಿ ಎಮ್ಮಲ್ಲಿ 2 ಪೋಸ್ಟ್ ಇದೆ. ಅದಾದ ನಂತರ ಪರಿಶಿಷ್ಟ ಜಾತಿಯಲ್ಲಿ 1 ಪೋಸ್ಟ್ ಇದೆ. ಇದು ಕೂಡ 3 ಆ್ಯಡ್ ಆಗುತ್ತೆ. ಅವಕ್ಕೆಲ್ಲ ಆ್ಯಡಕ್ಕಂತ ಹೋಗಿ ಟೋಟಲಾಗಿ 80 ಪೋಸ್ಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ನೋಡಿ ಸಾಮಾನ್ಯ ರೀತಿಯಲ್ಲಿ 2 ಪೋಸ್ಟ್ ಇದೆ. 2 ಗ್ರಾಮೀಣ ಅಭ್ಯರ್ಥಿ ಅರ್ಥ ಆಯಿತಾ. ಅದಾದ ನಂತರ ಅಂಗವಿಕಲ ಅಭ್ಯರ್ಥಿ, ಸೊ 1 ಪೋಸ್ಟ್ ಆಯಿತು. ಇಲ್ಲಿ ನೋಡಿ ಅಂಗವಿಕಲ ಅಭ್ಯರ್ಥಿ ಇಲ್ಲಿ 1 ಪೋಸ್ಟ್ ಇದೆ. ಗ್ರಾಮೀಣ ಅಭ್ಯರ್ಥಿ ಟೋಟಲಾಗಿ ಜಿ ಎಮ್ಮಲ್ಲಿ 1, ಪರಿಶಿಷ್ಟ ಜಾತಿಯಲ್ಲಿ ಟೋಟಲ್ 4 ಗ್ರಾಮೀಣ ಅಭ್ಯರ್ಥಿ ಪೋಸ್ಟ್ ಇದೆ. ನೆಕ್ಸ್ಟ್ ಕೋಲಾರದಲ್ಲಿ ಗ್ರಾಮೀಣ ಅಭ್ಯರ್ಥಿ 3+1 4 ಇದೆ. ಅದಾನಂತರ ಅಂಗವಿಕಲ ಅಭ್ಯರ್ಥಿ ಕೂಡ ಇದೆ. ಚಿಕ್ಕಬಳ್ಳಾಪುರ ಬಂದುಬಿಟ್ಟು ಅಂಗವಿಕಲ ಅಭ್ಯರ್ಥಿ 1 ಇದೆ. ಅದಾನಂತರ ಗ್ರಾಮೀಣ 1 ಇದೆ. ಬನ್ನೇರುಘಟ್ಟ ಬಂದುಬಿಟ್ಟು ಅಂಗವಿಕಲರ ಅಭ್ಯರ್ಥಿ 1 ಇದೆ. ಅದಾದ ನಂತರ ಗ್ರಾಮೀಣ ಅಭ್ಯರ್ಥಿ 1 ಇದೆ. ಸೊ ದಟ್ ಇಲ್ಲಿ ಕನಕಪುರ ನೋಡ್ಕೊಳ್ಳಿ, ಅಂಗವಿಕಲರ ಅಭ್ಯರ್ಥಿ 1 ಇದೆ, ಗ್ರಾಮೀಣ ಅಭ್ಯರ್ಥಿ 1 ಇದೆ. ಸೊ ದಟ್ ಇಲ್ಲೇನಾಗ್ತಿದೆ ಅಂದರೆ, ಸೊ ಈಗ ನಿಮಗೆ ಐಡಿಯಾ ಬಂತು. 5+ ಪೋಸ್ಟು ಅಂಗವಿಕಲರ ಅಭ್ಯರ್ಥಿಗೆ ಇಲ್ಲಿದ್ದಾವೆ. ಅದರ ಜೊತೆಗೆ ಗ್ರಾಮೀಣದು ಇರೋರ್ಗೂ ಹಾಕ್ಬೋದು. ಇಲ್ಲಿ ಜಿ ಎಮ್ಮು 14 ಪೋಸ್ಟ್ ಆಯಿತು. ಅದಾದ ನಂತರ ನಿಮ್ಮ ಕ್ಯಾಸ್ಟ್ ವೈಸ್ ರಿಸರ್ವೇಷನ್ ಕೂಡ ಹೇಳಿದೆ. ಅದರ ಜೊತೆಗೆ ನಿಮ್ಮದು ಅಂಗವಿಕಲರ ಅಭ್ಯರ್ಥಿ ಆಗಿದ್ದರೆ ಟೋಟಲ್ 5+ ಪೋಸ್ಟ್ ಅಷ್ಟಿದೆ ನೋಡಿ. ಇಲ್ಲಿ ಲೆಕ್ಕ ಹಾಕ್ಕೊಳ್ಳಿ ನಿಮ್ಮ ನೋಟ್ ಬುಕ್ಕಲ್ಲಿ ತೊಗೊಂಡು. ಅದಾದ ನಂತರ ಗ್ರಾಮೀಣ ಅಭ್ಯರ್ಥಿ ಏನಿದೆ ಟೋಟಲಾಗಿ ಇಲ್ಲಿ ಒಂದು 3, ಇದು 1 +3 2 5 5 4 9 4 ಬಂದುಬಿಟ್ಟು 13 ಇದು ಒಂದು 14 +2 16 +1 17 ಗ್ರಾಮೀಣ ಅಭ್ಯರ್ಥಿ ಪೋಸ್ಟ್ ಇದೆ. ನಿಮ್ಮ ಇದ್ರಿಗೆ ನಾನು ಲೆಕ್ಕ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾನು ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ಹಾಕಿರ್ತಾನಪ್ಪ.
ಈ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತಾನೆ, ಅಲ್ಲಿ ಜಾಯ್ನ್ ಆಗಿ ಅದೆಲ್ಲ ಸಿಗುತ್ತೆ ನಿಮಗೆ. ಲಾಸ್ಟ್ ಇಯರ್ ಕಟ್ ಆಗ್ಬೋದು ಎಲ್ಲ ಅರ್ಥ ಆಗ್ತಿದೆಯಾ. ಸೊ ಇಲ್ಲಿ ಯಾರ್ಯಾರು ಹಾಕ್ಬೇಕಂತ ಹೇಳಿದೆ, ನೆಕ್ಸ್ಟು ಈ ಕಟಫು ಪ್ರೀವಿಯಸ್ ಕಟಫು ಎಲ್ಲ ನನ್ನ ಹತ್ರ ಇದೆ. ಅಬೋ ಎಲ್ಲ 95 94+ಅಲ್ಲಿದೆ. ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಲಿಂಕ್ ಅಪ್ಡೇಟ್ ಮಾಡ್ಕೊಳ್ಳಿ. ನಾವು ಏನು ಅದರಲ್ಲಿ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಇದ್ರ ಜೊತೆ. ಸೊ ಈಗ ನಿಮಗೆ ಬೆಂಗಳೂರು ವೃತ್ತ ನೋಡಿದ್ರಿ. ಸೊ ಇದೇ ರೀತಿಯಾಗಿ ಇನ್ನೂ ಎಷ್ಟು 13 ವೃತ್ತದಲ್ಲಿ 11 2 ಆಯಿತು, ಇನ್ನು 11 ವೃತ್ತ ಇದೆ. ಸೊ ನಿಮಗೆ ಈ ಕ್ಯಾಲ್ಕುಲೇಷನ್ ಈಗ ಅರ್ಥ ಆಯ್ತಲ್ವಾ. ಇದೇ ರೀತಿ GM SC ST C1 2A 2B 3A 3B ಇದೆ. ನೀವು ಎಕ್ಸಾಂಪಲ್ಲು ನೀವು GMಗೆ ಇದು GM ಬಿಡಿ, ನೀವು 2A ಸಂಬಂಧ SC ಸಂಬಂಧಪಡ್ತಾರೆ SC ಅಂತ ಹಾಕ್ಕೊಳ್ಳಿ. ಅದಾದ ನಂತರ 2A ಅಂತ ಹಾಕ್ಕೊಂಡು ನಿಮಗೆ ಎಷ್ಟು ಪೋಸ್ಟ್ ಬರುತ್ತೆ ಈ ಥರ ಇಲ್ಲಿ 3+3 ಏನು ಮಾಡ್ಕೊಂಡೆ ಅಲ್ವಾ, ಇಲ್ಲಿ ಡಿವಿಷನ್ ಒಳಗಡೆ ಏನು ಡಿವಿಷನ್ ಇದೆ ಅದನ್ನು ಅಷ್ಟು ಕೌಂಟ್ ಮಾಡ್ಕೊಂಡು ನೀವು ನೋಡ್ಕೋಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟು ಏನು ವೃತ್ತದಲ್ಲಿ ಕೂಡ ಅದೇ ರೀತಿ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ. ಅದರ್ವೈಸ್ ನಾನು ಪ್ರತಿ ವೃತ್ತ ಇದೇ ಥರ ಮಾಡ್ಕೊಳಕ್ಕೆ ಹೋದರೆ ಇದು 2 ಅವರ್ ಆಗುತ್ತೆ ನೋಡಿ. 2 ವೃತ್ತಕ್ಕೆ 20 ನಿಮಿಷ ಆಗುತ್ತೆ, ನಾನು 20 ನಿಮಿಷಕ್ಕೆ ಮುಗಿಸ್ಕೊಡ್ಬೇಕಾಗಿತ್ತು. ಸೊ ದಟ್ ನಿಮ್ಮ ಸಮಯ ಇಂಪಾರ್ಟೆಂಟ್ ನನಗೆ. ಸೊ ದಟ್ ನೆಕ್ಸ್ಟ್ 10 ಮಿನಿಟ್ಸಲ್ಲಿ ಈಗ ನಿಮಗೆ ಐಡಿಯಾ ಬಂತಲ್ವ ಯಾವ ರೀತಿ ಮಾಡ್ಕೊಳ್ಳೋದಂತ. ನೆಕ್ಸ್ಟ್ ಹೋಗೋಣ. ಇಲ್ಲಿ ಯಾರ್ಯಾರು ಹಾಕಬಾರ್ದು ಅಂತ ಹೇಳಿದೆ ನಾನು ನಿಮಗೆ. ಪ್ರವರ್ಗ ಅಲ್ಲ, ST ಅವರು ಪ್ರವರ್ಗ ಒಂದೇ ಒಂದು ಪೋಸ್ಟ್ ಇದೆ, ST ಅವ್ರು ಹಾಕಬಾರ್ದು ಇಲ್ಲಿ. ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಹೋಗೋಣ. ಇವಾಗ ಬೇರೆ ಕೆನಾರ ಯಾವುದಿದೆ ಡಿವಿಷನ್ಗೆ, ಆ ಡಿವಿಷನ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಬಳ್ಳಾರಿ ವೃತ್ತ. ಸರ್ ಲಾಸ್ಟ್ ಟೈಮ್ ಎಷ್ಟು ಕಟಫ್ ನಿಂತಿತ್ತು ಸರ್ ಅಂತ ಕೇಳ್ತೀರಾ, ಗೊತ್ತು ನನಗೆ. ಈಗ ನೋಡಿ ಲಾಸ್ಟ್ ಟೈಮ್ ಬಂದುಬಿಟ್ಟು ಕಟಫ್ ನೋಡ್ಕೊಳ್ಳಿ. ಇಲ್ಲಿ ಬಳ್ಳಾರಿ ವೃತ್ತ ಲಾಸ್ಟ್ ಟೈಮು 20 ಪೋಸ್ಟ್ ಇದುವಂತೆ. KK ನಾನಿಸ್ ಕೇಳಿಸಿರ ಆ ಟೈಮಲ್ಲಿ. ಸೊ 98 ಮೇಲು. ಅದಾದ ನಂತರ ಇದು ಸಾಮಾನ್ಯ GM 98 ಆಗಿದೆ. ಅದಾದ ನಂತರ ಯಾವುದಪ್ಪ ಇದು ಪರಿಶಿಷ್ಟ ಜಾತಿ 94 ಕಟಪ್ ಆಗಿದೆ. ಅದಾದ ನಂತರ ಪರಿಶಿಷ್ಟ ಪಂಗಡ 96 ಇದೆ. ಕ್ಯಾಟಗರಿ ಫಸ್ಟು 95 ಇದೆ. ಅರ್ಥ ಆಗ್ತಿದೆಯಾ. ಇದು ಲಾಸ್ಟ್ ಇಯರ್ ಕಟಫ್. ಇವಾಗ ಹೋಗೋಣ. ಸೊ ಗೊತ್ತಾಯ್ತು ನಿಮಗೆ ಇದು ಕಟಫು. ಇವಾಗ ನೋಡ್ಕೊಳ್ಳೋಣ. ಸರ್ ಎಲ್ಲರೂ ಹುಡುಗರು ಏನು ಮಾಡ್ಕೊಂಡ್ಬಿಡ್ತೀರಾ ಅಂದರೆ ಕನ್ಫ್ಯೂಷನ್ನು. ಸರ್ 63 ಹುದ್ದೆ ಕರೆದಿದ್ದಾನೆ ಸರ್ ಬಳ್ಳಾರಿಯಲ್ಲಿ, 63 ನಮಗೆ ಅಂತ ನಾನ್ HK ಹುಡುಗರು ಹಾಕ್ತೀರಾ? ನಿಮಗೆ ನಾನ್ HK ಆದವರಿಗೆ ಅಥವಾ ನಾನು ಕಲ್ಯಾಣ ಕರ್ನಾಟಕದವರಿಗೆ ಕೇವಲ 17 ಪೋಸ್ಟ್ ಇದೆ. ಕಲ್ಯಾಣ ಕರ್ನಾಟಕ ಏನಿದ್ದೀರಲ್ಲಪ್ಪ, ಯಾರ್ಯಾರು 85 95 98 97 ಮಾಡ್ಕೊಂಡಿದ್ದೀರ ಪರ್ಸೆಂಟೇಜು, ಆಲ್ಮೋಸ್ಟ್ ನೀವು ಇಲ್ಲೇ ಹಾಕಿ. ನನ್ನ ಸಜೆಷನ್ಸ್ ಇಲ್ಲೇ ಹಾಕಿ, ಯಾಕೆ ಜಾಸ್ತಿ ಪೋಸ್ಟ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಸಾಮಾನ್ಯ ಇದು ಏನು ಕಲ್ಯಾಣ ಕರ್ನಾಟಕದವ್ರಿಗೆ ಮಾತ್ರ ಹೇಳ್ತಾ ಇರೋದು. ಸಾಮಾನ್ಯ ಅಭ್ಯರ್ಥಿಗಳು 5 ಪೋಸ್ಟ್ ಇದೆ, ಅಥವಾ ನೀವು ಸಾಮಾನ್ಯ ಅಭ್ಯರ್ಥಿ ಪ್ಲಸ್ ಗ್ರಾಮೀಣ ಆಗಿದೆ ಅಂದರೆ ನಿಮಗೆ ಟೋಟಲಾಗಿ 8 ಪೋಸ್ಟ್ ಬರುತ್ತೆ ಇಲ್ಲೇ. ಅದು ಮಾಜಿ ಸೈನಿಕರು ಯಾರಿದ್ದೀರಾ ನೋಡಿ ಹಾಕ್ಬೋದು, ಯಾಕಂದರೆ ನೀವು ಒಂದು ಪೋಸ್ಟ್ ಇದೆ. ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಯಾರಿದ್ದೀರಾ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಯಾರಿದ್ದೀರಾ ದಯವಿಟ್ಟು ಹಾಕಿ. ಲಾಸ್ಟ್ ಟೈಮ್ ನಾನು ಕಟಪ್ ನೋಡಿದಾಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ದು 65+% ಯಾರಿದ್ದಾರೆ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ. ಅದಾಂಧ್ರ ಪರಿಶಿಷ್ಟ ಜಾತಿಯವರು KK ಅವರು ಇಲ್ಲಿ ಹಾಕ್ಕೊಳ್ಳಿ. ಪರಿಶಿಷ್ಟ ಪಂಗಡ ಕೆಳ ನೋಡೋಣ. ಇದೇ ವೃತ್ತದಲ್ಲಿ ಆವಾಗಲೇ ಡಿವಿಷನ್ ಮಾಡಿದೆಲ್ಲ, ಕೆಳ ನೋಡೋಣ. ಪ್ರವರ್ಗ 2A ಹಾಕಿರಿಯಪ್ಪ ನೀವು. ಹಂಗೆ ಪ್ರವರ್ಗ 2A ಇನ್ನೊಂದು ಏನು ಹೇಳ್ತಿದೆ ನೋಡಿ, ಪ್ರವರ್ಗ 2A ಪ್ಲಸ್ ಅಂಗವಿಕಲಾಗಿದ್ದರೆ ಇಲ್ಲೇ ಹಾಕಿ ನೀವು HKದವರು. ಯಾಕೆ ಹೇಳಿ, ಇಲ್ಲಿ ಮಿಸ್ ಆದರೆ ಇಲ್ಲಿ ಮಿಸ್ ಆದರೆ ಇಲ್ಲಿ. ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಉಳಿದವರೆಲ್ಲ ಹಾಕ್ಬೋದು, ಯಾಕೆ ಎಲ್ಲ ಕಡೆನೂ ಅಷ್ಟೇ ಇದೆ ಪೋಸ್ಟು. ಇಲ್ಲಿ 1 ಅಂದರೆ ಇಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಆವಾಗಲೇ ಕೂಡಿಸಿದಲ್ಲ ಆ ಥರ ನೀವು ಒಂದು ನೋಟ್ಸಲ್ಲಿ ತಗೊಂಡು ಹಾಕ್ಕೊಂಡಾಗ ಇಲ್ಲಿ ಎಷ್ಟಿದೆ ಪ್ಲಸ್ ಎಕ್ಸಾಂಪಲ್ GM ಇಲ್ಲಿ ಇಷ್ಟಿದೆ ಪೋಸ್ಟು ಅಂದರೆ ನೆಕ್ಸ್ಟು ಎಲ್ಲ ಒಂದೇ ಸರ್ಕಲ್ ಇದು 5 4 ನೋಡಿ. ಇದು ಪರಿಶಿಷ್ಟ ಪಂಗಡ 2Aದವ್ರಿಗೆ 3, ಅಂಗವಿಕಲ ಅಭ್ಯರ್ಥಿ 2. ನೆಕ್ಸ್ಟು ಇದನ್ನ ಯಾಕೆ ಬಿಡ್ತಾ ಇದ್ದೀನಿ ಅಂದರೆ ಇದು ನಾನ್ HK ಇದು ಹೌದು ಆಗ್ತಾಯ್ತಾ. ಅದಾದ ನಂತರ ದಾವಣಗೆರೆ 5 ಹುದ್ದೆಗಳಿದೆ, ಅದು ನಾನು HK. ಕಲ್ಯಾಣ ಕರ್ನಾಟಕ ಇಲ್ಲಿ ಒಂದಿದೆ. ಸೊ ದಟ್ ಒಂದು ಯಾರಿಗೆ GM ಇದೆ ಕಲ್ಯಾಣ ಕರ್ನಾಟಕ ಟೋಟಲ್ GM ಎಷ್ಟಾಯ್ತು ಈಗ ನನಗೆ ಗೊತ್ತು, ನಿಮಗೆ ಕನ್ಫ್ಯೂಷನ್ಸ್ ಆಗ್ತಿದೆ. ಕೊಟ್ಬಿಡೋಣ KK ಕಲ್ಯಾಣ ಕರ್ನಾಟಕದವ್ರಿಗೆ ಮಾಡೋಣ. ಈಗ GM ಕಲ್ಯಾಣ ಕರ್ನಾಟಕದವ್ರಿಗೆ ಎಲ್ಲಿ ಹಾಕ್ಕೊಳ್ಳೋಣ, ಇಲ್ಲಿ ಹಾಕ್ಕೊಳ್ಳೋಣ. ಜಾಸ್ತಿ ಪೋಸ್ಟ್ ಇಟ್ಟಿದೆಯಪ್ಪ, ಇಲ್ಲಿ ಬರೆದುಬಿಟ್ಟಿದ್ದೀನಿ, ಇಲ್ಲಿ ಹಾಕ್ಕೊಳ್ಳೋಣ. GM ಎಷ್ಟಿದೆ ಈ ವೃತ್ತದಲ್ಲಿ. ಅದಾದ ನಂತರ SC ಎಷ್ಟಿದೆ, ST ಎಷ್ಟಿದೆ, ಅದಾದ ನಂತರ C1 ಕ್ಯಾಟಗರಿಯನ್ನು ಎಷ್ಟಿದೆ, 2A ಎಷ್ಟಿದೆ, ಅದಾದ ನಂತರ 2B ಎಷ್ಟಿದೆ, 3A ಎಷ್ಟಿದೆ, 3B ಎಷ್ಟಿದೆ. ಸೊ ದಟ್ ಈಗ ಮಾಡ್ಕೊಂಡ. ಈಗ ಒಂದೇ ನಿಮಿಷ, ಯಾರ್ಯಾರು ನಾನ್ HKದಲ್ಲಿದ್ದೀರಾ ಸೊ ಇಲ್ಲಿ ನೋಡ್ಕೊಳ್ಳಿ. ನಿಮಗೆ KK ಕಲ್ಯಾಣ ಕರ್ನಾಟಕ ಯಾವ ಕಲ್ಯಾಣ ಕರ್ನಾಟಕದವ್ರು ನೋಡ್ಕೊಂಬಿಡಿ.
ಇಲ್ಲಿ ನಿಮಗೆ ಟೋಟಲಾಗಿ 46 ಪೋಸ್ಟ್ ಬರುತ್ತೆ. ಈ ಭಾಗದಲ್ಲಿ ಈ ವೃತ್ತದಲ್ಲಿ 46 ಪೋಸ್ಟು. ಆ 46 ಪೋಸ್ಟಲ್ಲಿ ಜಿ ಎಮ್ಮಲ್ಲಿ ಎಷ್ಟಿದೆಯಪ್ಪ ನಿಮಗೆ? ಜಿ ಎಮ್ಮಲ್ಲಿ 11 ಪೋಸ್ಟ್ ಇದೆ. ಎಸ್ ಸಿಯಲ್ಲಿ 8 ಪೋಸ್ಟ್ ಇದೆ. ಎಸ್ ಟಿ ಮತ್ತು ಸಿ ಒನ್ನವ್ರಿಗಿಲ್ಲ. 2ಎದವ್ರಿಗೆ ಎಷ್ಟಿದೆಯಪ್ಪ? ಟೋಟಲಾಗಿ 5 ಪೋಸ್ಟ್ ಇದೆ. 2ಬಿದವರಿಗೆ 2 ಪೋಸ್ಟ್ ಇದೆ. 3ಎದವರಿಗೆ 2 ಪೋಸ್ಟು. 3ಬಿದವರಿಗೆ 2 ಪೋಸ್ಟು. ಸರ್ ಮತ್ತು ನಾವೇನು ಮಾಡೋದು ಸರ್? ಜಿ ಎಮ್ ಒಂದೊಂದು ಸರಿ ಹೇಳ್ತಾ ಇದೆ, ಜಿ ಎಮ್ ಅವರು ಎಲ್ಲರೂ ಎಲಿಜಿಬಲ್ ಇದ್ದಾರೆ ಇದಕ್ಕೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಸ್ಟ್ ರಿಸರ್ವೇಷನ್. ಎಲ್ಲರೂ ಅಂದರೆ ಕೆದವರು, ಕಲ್ಯಾಣದವರು ಎಲ್ಲರೂ ಎಲಿಜಿಬಲ್ ಇರ್ತೀರ. ನಿಮ್ದೇನಾದರೂ ಕಡಿಮೆ, ಸ್ವಲ್ಪ ಕಡಿಮೆ ಆಯಿತು ಅಂದರೆ ಇಲ್ಲಿಗೆ ಬರ್ತೀರ. ಕ್ಯಾಸ್ಟಲ್ಲಿ ಇರ್ತಲ್ಲ, ಈ ಕ್ಯಾಸ್ಟಲ್ಲಿ ಈಗ ಎಸ್ ಸಿಯಲ್ಲಿ 8 ಪೋಸ್ಟ್ ಇದೆ. ಜಿ ಎಮ್ ಅವ್ರು ಎಷ್ಟಿಗೆ ಬರೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಅದೇ ರೀತಿ ನೀವು ಮತ್ತೆ ಜಿ ಎಮ್ಮಲ್ಲಿ ಹೋಗ್ಬೋದು. ಈಗ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು. ಸೊ ಇದನ್ನು ನೋಡಿಕೊಂಡು ಎಲ್ಲರೂ ಅಪ್ಲೈ ಮಾಡ್ಬೋದು. ಎಸ್ ಟಿ ಸಿ ಒನ್ನು ನೀವು 2 ಆಪ್ಷನ್ ಇರೋದು. ಇನ್ನೊಂದು ಈಗ ಬಳ್ಳಾರಿ ಇದೆ, ಇನ್ನೊಂದು ಆಪ್ಷನ್ ಇದೆ, ಅದು ಒಂದು ಕಲಬುರಗಿ ಇದೆ. ಸೊ ದಟ್ ಇಲ್ಲಿ 11 ಪೋಸ್ಟ್ ಇದೆ ಜಿ ಎಮ್ಮಲ್ಲಿ. ಅಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಅಲ್ಲಿ ಇರಲಿಲ್ಲಪ್ಪ ಅಂದರೆ ಇಲ್ಲೇ ನೀವು ಅಪ್ಲೈ ಮಾಡಿ. ಅದಾದ ನಂತರ ನಮ್ಮ ಹುಡುಗರು ಯಾರಪ್ಪ, ನಾನ್ ಎಚ್ ಕೆ ಹುಡುಗರು ಇಲ್ಲಿ 17 ಪೋಸ್ಟ್ ಇದೆ. 17 ಪೋಸ್ಟ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಬರೋಣ. ಅದನ್ನು ನಾನು ಅವಾಗ ಲೆಕ್ಕ ಹಾಕಿಕೊಟ್ಟೆಲ್ಲ, ಹಂಗೆ ಲೆಕ್ಕ ಹಾಕಿ. ಚಿತ್ರದುರ್ಗದಲ್ಲಿ 12, ಟೋಟಲ್ಲು 3 ಪ್ಲಸ್ ಇದು ಯಾವುದಪ್ಪ, ದಾವಣಗೆರೆಯಲ್ಲಿ ಒಂದು 4 ಪ್ಲಸ್ 4 ಪೋಸ್ಟ್ ಇದೆ ಜಿ ಎಮ್ ಅವ್ರಿಗೆ. ಇದೇ ರೀತಿಯಾದಂಥ ಪರಿಶಿಷ್ಟ ಜಾತಿಯವರಿಗೆ 1 ಪ್ಲಸ್ ಇಲ್ಲೆಷ್ಟಿದೆ, ಪರಿಶಿಷ್ಟ 2 ಪೋಸ್ಟ್ ಇದೆ. ಎಸ್ ಸಿ ಅವರಿಗೆ ಇಲ್ಲಿ 2 ಪೋಸ್ಟ್ ಇದೆ. ಅದೇ ರೀತಿಯಾದಂಥ ಪೋಸ್ಟ್ಗಳು. ಅದಾದ ನಂತರ ಪಂಗಡಕ್ಕೆ ಇಲ್ಲ, 2ಎದವರಿಗೆ 2 ಪ್ಲಸ್ 2ಎದವರಿಗೆ 3 ಪೋಸ್ಟ್ ಇದೆ. 3 ಪೋಸ್ಟ್ ಇದೆ. ಅದಾದ ನಂತರ ಪ್ರವರ್ಗ 2 3B 1 ಪೋಸ್ಟ್ ಇದೆ. 3A 1 ಪೋಸ್ಟ್ ಇದೆ. ಅಲ್ಲ 2B 1 ಪೋಸ್ಟ್ ಇದೆ. ಅದಾದ ನಂತರ 3B 1 ಪೋಸ್ಟ್ ಇಲ್ಲ. 3B ಅವರು ಇಲ್ಲಿ ಹಾಕಬೇಡಿಯಪ್ಪ. 3B ಅವರು ಬೇರೆ ಕಡೆಗೆ ಹಾಕಿ. ನನ್ನ ಸಜೆಷನ್ಸು 3B ಅವರು ಇಲ್ಲಿ ಹಾಕಬೇಡಿ. ಇಲ್ಲಿ ನೋಡಿ, ಇಲ್ಲಿ 3B ಮತ್ತು ಇವ್ರು ಅವಾಯ್ಡ್ ಮಾಡಿ. ಆಲ್ಮೋಸ್ಟ್ ಆಲು 2B 3A 3B ನೀವೇನಿದ್ದೀರಲ್ಲ ಇದನ್ನು ಅವಾಯ್ಡ್ ಮಾಡಿ, ಬೇರೆ ಕಡೆಗೆ ಹಾಕಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಇಲ್ಲಿ ಇಲ್ಲಿ ನೋಡಿ ಒಂದೇ ಪೋಸ್ಟ್ ಇದೆ 2B ಅವರಿಗೆ, ಅಲ್ಲಿ 2-3 ಸಿಗ್ತಾವೆ. ಸೊ ದಟ್ ನೀವು 3B ಅವರು ಇಲ್ಲೇನಿದೆಯಲ್ಲ ತುಂಬ ಕಡಿಮೆ ಪೋಸ್ಟ್ ಇದೆ. ನಾನೇನು ಯಾವ ಕ್ಯಾಸ್ಟ್ ಹೇಳಿದೆ ಅವರು ಅವಾಯ್ಡ್ ಮಾಡ್ಕೊಳ್ಳಿ. ಯಾರ್ಯಾರು ಕ್ಯಾಸ್ಟ್ ಅವಾಯ್ಡ್ ಮಾಡಬೇಕು? ಪ್ರವರ್ಗ 2B 3A 3B ಇವರು ಅವಾಯ್ಡ್ ಮಾಡ್ಕೊಳ್ಳಿ, ಬೇರೆ ಕಡೆಗೆ ಹಾಕಿ. ಸೊ ದಟ್ ಈಗ ಒಂದು ವೃತ್ತ ಮುಗಿತು. ನೆಕ್ಸ್ಟ್ ವೃತ್ತಕ್ಕೆ ಹೋಗೋಣ. ಚಾಮರಾಜನಗರ ಯಾರಿದ್ದೀರಾ ನೋಡಿ, 159 ಹೈಯೆಸ್ಟು ಇಲ್ಲೇ ಇರೋದು. 159 ಪೋಸ್ಟ್ ಇದೆ. ಸೊ ದಟ್ ಯಾರ್ಯಾರು ಇದ್ದೀರಾ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಅಂಗವಿಕಲರ ಅಭ್ಯರ್ಥಿ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮಗೆ ಇದು ಒಂದು ಕ್ಲಿಯರಾಗಿ ನೋಡ್ಕೊಂಬಿಡ್ರಪ್ಪ. ಇದು ಒಂದು ಮಾಡಿಕೊಡ್ತೀನಿ. ಉಳಿದಿದ್ದು ಏನಿದೆಯಲ್ಲ ನನಗೆ ಟೈಮ್ ಇಲ್ಲ, ದಯವಿಟ್ಟು ನೀವೇ ಮಾಡ್ಕೊಳ್ಳಿ. ಸೊ ಅರ್ಥ ಆಗ್ತಿದೆಯಾ? ಇನ್ನೂ ಡೌಟ್ಸ್ ಇತ್ತು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪರ್ಸೆಂಟೇಜು ಅಬೋವ್ 95% ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸರ್ ಇಂಥ ಕ್ಯಾಸ್ಟ್ ಎಲ್ಲಿ ಹಾಕಬೇಕಂತ ಅಬೋವ್ 95 ಇದ್ದವರು. ಅರ್ಥ ಆಗ್ತಿದೆ? ಯಾಕಂದರೆ ಸೆಲೆಕ್ಷನ್ ಹಾಗೆ ಬರ್ತಾಯಿದೆ. ಇದು ಒಂದು ಸಾರಿ ನಮಗೆ ಮಾಡಿಕೊಡ್ತೀನಿ, ದಯವಿಟ್ಟು ನೋಡ್ಕೊಂಬಿಡಿ. ಈಗ ಜಿ ಎಮ್ಮು ಸೊ ಇನ್ನೂ ಉಳಿದ ವೃತ್ತಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು, ಟೈಮ್ ಆಗ್ತಿದೆ. ಈ ಥರ ನೀವು ಚಾಟ್ ಹಾಕೋಬೇಕು ಪ್ರತಿಯೊಂದನ್ನು. ಸರ್ ಎಲ್ಲಿ ಸಿಗುತ್ತೆ ನೋಟಿಫಿಕೇಷನ್ನು? ಇಲ್ಲಿ ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಸ್ಕ್ರೀನ್ಶಾಟ್ ತೊಗೊತಿರ್ತೀರಾ. ಇಲ್ಲ ಅಂದರೆ ನನ್ನ ಟೆಲಿಗ್ರಾಮ್ ಗ್ರೂಪು ಇದರಲ್ಲಿದೆ, ಏನೋ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. GK ಹೌಸ್ ಕನ್ನಡ ಅಂತ ಅಲ್ಲಿ ಸರ್ಚ್ ಮಾಡಿದರೂ ಕೂಡ ಬರುತ್ತೆ ಟೆಲಿಗ್ರಾಮಲ್ಲಿ. ಸೊ ಈಗ ನೋಡಿ ಜಿ ಎಮ್ ಹೆಂಗೆ ಸರ್ 19 ಪೋಸ್ಟು ಇಲ್ಲಿ 4 ಕಾಣ ತೋರಿಸ್ತಾ ಇದೆ. ಇಲ್ಲಿ ನೋಡ್ಕೊಂಬಿಡಿ. ಈ ವೃತ್ತವನ್ನು ಯಾವುದಪ್ಪ ಇದು ವೃತ್ತ? ಚಾಮರಾಜನಗರ ಏನಿದೆಯಲ್ಲ, ಚಾಮರಾಜನಗರ ಈ ವೃತ್ತವನ್ನು 4 ವಿಭಾಗಗಳನ್ನಾಗಿ ಮಾಡ್ಕೊಂಡವ್ರೆ. ಸೊ ಒಂದಕ್ಕೆ ಹಾಕಿದರೆ ಇದಕ್ಕೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನೀವು ಒಂದು ಚಾಮರಾಜನಗರಕ್ಕೆ ಹಾಕಿದರೆ ಸೊ ಇಲ್ಲಿ 4 ಪೋಸ್ಟ್ ಜಿ ಎಮ್ಮು, ಎದುರಾಗ 4 ಪೋಸ್ಟು ಚಾಮರಾಜನಗರ, ಇಲ್ಲಿ 4 ಪೋಸ್ಟಾ ಆ ವೃತ್ತದೊಳಗಡೆ. ಇಲ್ಲಿ 3 ಪೋಸ್ಟ್ ಇದೆಯಾ? ಅದಾದ ನಂತರ ಇಲ್ಲಿ ಎಷ್ಟಿದೆ? ಇಲ್ಲಿ 2 ಪೋಸ್ಟ್ ಇದೆಯಾ? ಅದಾದ ನಂತರ ಇಲ್ಲಿ 10 ಪೋಸ್ಟ್ ಇದೆ. ಅರ್ಥ ಆಯ್ತಾ? ಆ ಥರ ಅದನ್ನು ನಾನು ಮಾಡ್ಕೊಂಡು ಟೋಟಲಾಗಿ 19 ಪೋಸ್ಟ್ ಮಾಡ್ಕೊಂಡು ಇದೇ ಥರ ಎಲ್ಲದನ್ನ SC ಎಷ್ಟಿದೆ? 9 ಇದೆ. ST ಅವರು ಬೇರೆ ಎಲ್ಲೂ ಇರಲಿಲ್ಲ ಸರ್ ನಮಗೆ ಅಂತ ಹೇಳಿದರೆ ಇಲ್ಲಿ ಹೈಯೆಸ್ಟ್ ಪೋಸ್ಟ್ ಇದೆ, ಇಲ್ಲಿ ಅಪ್ಲೈ ಮಾಡಿ, ಇಲ್ಲಿ ಚಾಮರಾಜನಗರ. ಅದಾದ ನಂತರ ಕ್ಯಾಟಗರಿ 1 2A ಇಲ್ಲಿ ಅಪ್ಲೈ ಮಾಡಿ.
ಕೆಟಗರಿಯನ್ನು ಅಪ್ಲೈ ಮಾಡಿ 2 ಪೋಸ್ಟ್ ಇದೆ. 2ಎದವರು ಏನು 4 ಪ್ಲಸ್ 1 5 5 2 7 2 2 9 ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡಿ. ಅದಾದ ನಂತರ 2ಬಿದವರು 1 + 1 2 2 + 1 3 3 + 2 5 ಇದೆ. ಅದಾದ ನಂತರ ಇವರಿಗೆ 3 ಇದೆ, 3ಎದವ್ರಿಗೆ 3ಬಿಯವರಿಗೆ 2 ಪೋಸ್ಟ್ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಕನ್ನಡ ಮೀಡಿಯಮ್ ಎಷ್ಟಿದೆ, ಆಮೇಲೆ ಅಂಗವಿಕಲ ಅಭ್ಯರ್ಥಿಯವರೇ ನೀವು ಇಲ್ಲಿ ನೋಡಿ ಸರ್, ಇಲ್ಲಿ ಒಂದು ಪೋಸ್ಟ್ ಇದೆ. ಅದಾದ ನಂತರ ಇಲ್ಲಿ ಒಂದು ಪೋಸ್ಟ್ ಇದೆ, 2 ಪೋಸ್ಟ್ ಅಂಗವಿಕಲರು. ಅದಾದ ನಂತರ ಅಂಗವಿಕಲರು 3 ಪೋಸ್ಟು. ಟೋಟಲಾಗಿ ಅಂಗವಿಕಲರಿಗೆ 3 ಪೋಸ್ಟ್ ಇದೆ. ಇದರಲ್ಲಿ ಫಿಸಿಕಲಿ ಏಬಲ್ಡ್ ಯಾರಿದ್ದೀರ ನೋಡಿ ನೀವು, 3 ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡಿ. ಅದಾದ ನಂತರ ಕನ್ನಡ ಮೀಡಿಯಮ್ ಇಲ್ಲಿ ತೋರಿಸ್ತಾನೇ ಇಲ್ಲ, ಆವಾಗಿಂದ ನೋಡ್ತಾ ಇದ್ದೀನಿ. ಸೊ ಗ್ರಾಮೀಣ ಮಾಧ್ಯಮ ಇಲ್ಲಿ ನೋಡಿ, ಗ್ರಾಮೀಣ ಯಾರು ಇದ್ದೀರಾ, ಪರಿಶಿಷ್ಟ ಜಾತಿ ಮತ್ತು ಕನ್ನಡ ಗ್ರಾಮೀಣ ಇತ್ತು ಅಂದರೆ ಹಾಕ್ಬೋದು ನೀವು, ನಿಮ್ಮಲ್ಲಿ ಇಲ್ಲಿ ಇದೆ. ಟೋಟಲಾಗಿ ಇಲ್ಲಿ 3 ಗ್ರಾಮೀಣ ಆಯಿತು. ಅದಾದ ನಂತರ ಇಲ್ಲಿ 3 ಗ್ರಾಮೀಣ ಆಯಿತು, 3 3 6. ಅದಾದ ನಂತರ ಇಲ್ಲಿ 2 6 2 8 ಗ್ರಾಮೀಣ ಆಯಿತು. 8 ಗ್ರಾಮೀಣ, ಇಲ್ಲಿ ಒಂದು 9 ಗ್ರಾಮೀಣ, ಅಂದರೆ 17 ಗ್ರಾಮೀಣ ಇದೆ, 3 ಅಂಗವಿಕಲ ಇದೆ. ಆಯಿತಾ, 17 ಗ್ರಾಮೀಣ ಇದೆ ಇದರಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವುದು, ಟೋಟಲಾಗಿ ಚಾಮರಾಜನಗರ ಹೈಯೆಸ್ಟ್ ಇದೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, 19 ಪೋಸ್ಟ್ GM ಅಲ್ಲಿದೆ. ಯಾವುದು ಕ್ಯಾಸ್ಟ್ ಬರಲ್ಲ ಸರ್, ನಮ್ಮದು 97 98 ಆಗಿದೆ ಅಂದರೆ ದಯವಿಟ್ಟು ನೀವು ಚಾಮರಾಜನಗರ ಹಾಕ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಸೊ ಇವಾಗ ನಾವು ಮೈಸೂರು ವೃತ್ತ ಎಲ್ಲ ಕಡೆ ನೀವೆಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಪ್ಪ ಅಲ್ಲೇ ಟೋಟಲ್ 120 ಪೋಸ್ಟ್ ಇದೆ ನೋಡಿರಿ. ಮೈಸೂರು ವೃತ್ತದಲ್ಲಿ ಎಷ್ಟು ಪೋಸ್ಟ್ ಇದೆ, ಮೈಸೂರು ವೃತ್ತದಲ್ಲಿ 120 ಪೋಸ್ಟ್ ಇದೆ ಸರ್. ಲಾಸ್ಟ್ ಟೈಮ್ ಕಟ್ಟಪ್ಪು ಅದೊಂದು ನೋಡ್ಕೊಂಬರ. ಸೊ ಇದು ಲಾಸ್ಟ್ ಟೈಮ್ ಕಟ್ಟಪ್ ನೋಡ್ಕೊಂಡ್ರು ಯಾವುದಪ್ಪ ಇದೆ ಅಂದರೆ ಮೈಸೂರು ಕಟ್ಟಪ್ಪು 96 ಕೆಟಗರಿಯವ್ರಿಗೆ. ಅದಾದ ನಂತರ ST ಅವ್ರಿಗೆ 96, SC ಅವ್ರಿಗೆ 95, ಇದೇ ರೀತಿ ಕೆಟಗರಿ 96. GM ಕೂಡ 96 ಆಗಿತ್ತು. ಇದು ಅರ್ಥ ಆಯ್ತಾ. ಇದನ್ನ ಇನ್ ಡೀಟೇಲ್ ಕಾಪಿನ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೇನೆ, ಅಲ್ಲಿ ಜಾಯ್ನ್ ಆಗಿ. ಸೊ ಇವಾಗ ನಾನು ನೋಡ್ತಾ ಇದ್ದೆ, ಈಗ ಮೈಸೂರು ವಿಭಾಗಕ್ಕೆ ಇಲ್ಲಿ ಕೂಡ ಪೋಸ್ಟ್ ಇದೆ. ಅದಾದ ನಂತರ ಮೈಸೂರು ವಿಭಾಗಕ್ಕೆ ಟೋಟಲಾಗಿ 120 ಪೋಸ್ಟ್ಗಳಿದೆ. 120 ಪೋಸ್ಟಲ್ಲಿ ನೋಡ್ಕೊಳ್ಳಿ ಹಾಗೆ. ಸೊ ಇಲ್ಲಿ ಜಾಸ್ತಿ ಪೋಸ್ಟ್ ಇದ್ದುಕೊಂಡ್ರು, ಇದನ್ನೊಂದು ಸತಿ ಮಾಡಿದ್ದೀನಿ ನಿಮ್ಮ ಅನುಕೂಲಕ್ಕಾಗಿ. GM ಎಷ್ಟಿದಾವಪ್ಪ, 16 ಪೋಸ್ಟ್ ಇದೆ. ಅದಾದ ನಂತರ SC ಎಷ್ಟಿದಾವಪ್ಪ, 8 ಪೋಸ್ಟ್ ಇದೆ. ಆಮೇಲೆ ABC ಕೂಡ ಡಿವಿಷನ್ ಮಾಡಿದ್ದಾರೆ. ನಿಮ್ಮ SCLಗಳು ಏನಾಗಿದೆ ಅಂದರೆ ABC ಅಂತ ಆಗಿದೆಯಲ್ಲಪ್ಪ, ಅದರಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ. ಅವು ಕೂಡ ಪೋಸ್ಟ್ ಡಿಸ್ಟಿಂಗ್ವಿಷ್ಡ್ ಇದೆ, ಅಂದರೆ ವಿಂಗಡಣೆ ಆಗಿದೆ, ನೀವು ಅಪ್ಲೈ ಮಾಡ್ಬೋದು. ST ಒಂದು ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡಿರಿ, ಅಲ್ಲಿ ಇರಲಿಲ್ಲ. ಸೊ ST ಅವರು ಇಲ್ಲಿ ಅಪ್ಲೈ ಮಾಡಿ. ಆಮೇಲೆ 2Aದವ್ರು 9 ಪೋಸ್ಟ್ ಇದೆ. 2Aದವ್ರು ಎಲ್ಲಾದರೂ ಅಪ್ಲೈ ಮಾಡ್ಕೊಳ್ಳಿ, ಎಲ್ಲ ಕಡೆಯೂ ಪೋಸ್ಟ್ ಇದೆ. 2Bದವ್ರು 4 ಪೋಸ್ಟ್ ಇದೆ. 3Aದವ್ರು 4 ಪೋಸ್ಟ್ ಇದೆ. 3Bದವ್ರಿಗೆ 3 ಪೋಸ್ಟ್ ಇದೆ. ಸೊ ಜೊತೆಗೆ GM ಎಷ್ಟಿದೆ, 16. ಇವೆಲ್ಲ ಕ್ಯಾಸ್ಟ್ನವ್ರು ಏನಂತಾರೆ, ನೀವು GMಗೂ ಹಾಕ್ಬೋದು, ಇದಕ್ಕೆ ಹಾಕ್ಬೋದು. ಸೊ ದಟ್ ನಿಮ್ಮ ಕ್ಯಾಸ್ಟ್ ಹಾಕ್ಕೊಳ್ಳಿ, GM ಅದರ ರಿಜಿಸ್ಟ್ರಿಗೆ ಅದೇ ತೊಗೊಳುತ್ತೆ. ಈಗ ನಿಮಗೆ ಅರ್ಥ ಆಯಿತು. ಅದಾದ ನಂತರ ಗ್ರಾಮೀಣ ಎಷ್ಟಿದೆಯಪ್ಪ, ಇಲ್ಲಿ ನೋಡ್ಕೊಳ್ಳಿ. SC ಅವರು ಗ್ರಾಮೀಣ ಇದೆ. ಆಮೇಲೆ ಪ್ರವರ್ಗ 2Aದವ್ರಿಗೆ ಪ್ಲಸ್ ನಿಮಗೆ ಗ್ರಾಮೀಣ ಇತ್ತು ಅಂದರೆ 2A ಗ್ರಾಮೀಣ ಇತ್ತು ಅಂದರೆ ಇಲ್ಲೇ ಹಾಕಿ. SC ಅವ್ರು ಗ್ರಾಮೀಣ ಇದ್ದರೆ ಇಲ್ಲೇ ಹಾಕಿ. ಟೋಟಲ್ ಗ್ರಾಮೀಣ ನೋಡಿಬಿಡೋಣ. ಸೊ 5 + 1 6, 6 + 4 10, 10 10 + 8 18 ಪೋಸ್ಟು ಗ್ರಾಮೀಣ ಇದೆ, ನೆನ್ಪಿಟ್ಕೊಳ್ಳಿ. ಎಷ್ಟಿದೆ, 18 ಪೋಸ್ಟು ಗ್ರಾಮೀಣ ಬರಿತಾ ಇದ್ದೀನಿ. 18 ಗ್ರಾಮೀಣ ಇದ್ದವ್ರು ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಅಂಗವಿಕಲ ಅಭ್ಯರ್ಥಿ, ಇಲ್ಲಿ 1 ಪೋಸ್ಟ್ ಇದೆ. ಯಾರಿಗೆ ನೋಡಿ ಬ್ರದರ್, 1 ಪೋಸ್ಟು. ಇಲ್ಲಿ 2 ಪೋಸ್ಟು ಅಂಗವಿಕಲ ಅಭ್ಯರ್ಥಿ, 2 ಪೋಸ್ಟು, 2 2 4. ಟೋಟಲಾಗಿ ನಿಮಗೆ ಎಷ್ಟು ಪೋಸ್ಟ್ ಬಂತಪ್ಪ, 4 ಪೋಸ್ಟ್ ಬಂದಿದೆ. ಯಾರಿಗೆ, ಫಿಸಿಕಲಿ ಏಬಲ್ಡ್ ಅಂತ ಬರಿತಾ ಇದ್ದೀನಿ. ಫಿಸಿಕಲಿ ಏಬಲ್ಡ್ಗೆ ಎಷ್ಟಿದೆ, 4 ಪೋಸ್ಟ್ ಇದೆ. ನೀವು ಅಲ್ಲೆಲ್ಲ ಕಡಿಮೆ ಪೋಸ್ಟ್ ಇದೆ, ಸೊ ದಟ್ ನೀವು ಇಲ್ಲಿ ಅಪ್ಲೈ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಅರ್ಥ ಆಯ್ತಾ. ನೆಕ್ಸ್ಟು ಅದಾದ ನಂತರ ನೋಡ್ಕೊಳ್ಳಿ, ಇದು ಈ ಥರ ಬರ್ತೈತಿ. ಟೋಟಲಾಗಿ ನಿಮಗೆ ಒಂದು ಐಡಿಯಾ ಬಂತು ಅನಿಸುತ್ತೆ ಯಾರ್ಯಾರು ಹಾಕಬೇಕಂತ. ಆಮೇಲೆ ಪರಿಶಿಷ್ಟ ಪ್ರವರ್ಗ 1 C1 ನೋಡ್ಕೊಳ್ಳಿ. ಇಲ್ಲಿ C1 ಇಲ್ಲಿ 1 ಕೊಟ್ಟಿಲ್ಲ, C1. ಅದಾದ ನಂತರ C1 ಪ್ರವರ್ಗ 1 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಪೋಸ್ಟ್ ಇದೆ ಪ್ರವರ್ಗ 1. ಸೊ ದಟ್ ನೀವು ಅಪ್ಲೈ ಮಾಡ್ಬೋದು. ಪ್ರವರ್ಗ 1 ಬೇರೆ ಎಲ್ಲಿ ಒಳಗಡೆ ಕೊಟ್ಟಿಲ್ಲ ಅನಿಸುತ್ತೆ. ಪ್ರವರ್ಗ 1 ಅದಾದ ನಂತರ ಪ್ರವರ್ಗ 1 ಇಲ್ಲಿ ಪ್ರವರ್ಗ 1
ನೋಡಿದೆ ಅಲ್ವಾ, ಸರಿ ಗೊತ್ತಾಯಿತು. ಸೊ ದಟ್ ಪ್ರವರ್ಗ 1 ಯಾರಿದ್ದೀರಾ ಟೋಟಲ್ ಇಲ್ಲಿ ಒಂದು 2 ಪೋಸ್ಟ್ ಇದೆ, 2+ ಪೋಸ್ಟ್ ಇದೆ, ಇನ್ಕ್ಲೂಡಿಂಗ್ ಗ್ರಾಮೀಣ ಎಲ್ಲ ಸೇರಿಸಿದ್ರೆ ಜಾಸ್ತಿ ಆಗುತ್ತೆ. ಸೊ ಪ್ರವರ್ಗ ಇರೋರು ಎಲ್ಲ ಕಡೆ ನಾವು ನೋಡಿದ್ವಿ, ಎಲ್ಲಿ ಸಿಗಲಿಲ್ಲ. ಪ್ರವರ್ಗ 1 ಕ್ಯಾಟಗರಿ C1 ಆರ್ ಪ್ರವರ್ಗ 1 ಇರೋರು ಇಲ್ಲಿ ಅಪ್ಲೈ ಮಾಡಬಹುದು. ಅರ್ಥ ಆಗ್ತಿದೆಯಾ? ಇದು ಎಕ್ಸಾಮ್ಸು ನಿಮ್ಮ SSLC ಪರ್ಸೆಂಟೇಜ್ ಮೇಲೆ ಸಾರ್ಥಕ ಆಗುತ್ತೆ. ಜೀವನ SSLC ಪರ್ಸೆಂಟೇಜ್ ಮೇಲೆ ಜಾಬ್ ಮಾಡ್ತಿದ್ದಾರೆ. ಈ ನೆಕ್ಸ್ಟ್ ಟೈಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ಬಿಸಾಕ್ತಾರೆ. ಇದು ಒಂದು ಟೈಮ್ ಅವಕಾಶ ಇದೆ, ತೊಗೊಂಬಿಡಿ. ಸೊ ನೆಕ್ಸ್ಟ್ ಡಿವಿಷನ್ಗೆ ಹೋಗೋಣ. ಬೆಳಗಾವಿ ನೋಡಿ, ಇಲ್ಲಿ ಬೆಳಗಾವಿ ಬಂದ್ಬಿಟ್ಟು 42 ಪೋಸ್ಟ್ ಇದೆ. ಬೆಳಗಾವಿ ಎಷ್ಟಿದೆ ಪೋಸ್ಟು? 42 ಪೋಸ್ಟ್ ಇದೆ ಬೆಳಗಾವಿ. ಸೊ ದಟ್ ಇಲ್ಲಿ ನೋಡ್ಕೊಳ್ಳಿ ಬೆಳಗಾವಿ. ಆವಾಗಲೇ ನಾನು ಮಾಡ್ಕೊಂಡಿದ್ದೆಲ್ಲ GM. ನೀವು ನಿಮ್ಮ ನೋಟ್ಸಲ್ಲಿ ಕೂತ್ಕೊಂಡು ಪರ್ಸೆಂಟೇಜ್ ಜಾಸ್ತಿ ಇದ್ದವರು ನಿಮ್ಮ ನೋಟ್ಸಲ್ಲಿ ಕೂತ್ಕೊಂಡು ನೀವು ಮಾಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಏನಂತ ಇತರ ಅಭ್ಯರ್ಥಿಗೆ 4 ಪೋಸ್ಟ್ ಇದೆ. ಅದಾದ ನಂತರ ಬೆಳಗಾವಿಯಲ್ಲಿ 29 ಪೋಸ್ಟ್ ಇದೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದೆ ಇಲ್ಲಿ? 42 ಪೋಸ್ಟಲ್ಲಿ ಇತರ ಅಭ್ಯರ್ಥಿ GM ಅವ್ರಿಗೆ ಟೋಟಲ್ ಆಗಿ 6, ಅಲ್ಲೊಂದು 6, ಇಲ್ಲೊಂದು 7, 1 8, 8 1 9 ಪೋಸ್ಟು GM ಅವ್ರಿಗಿದೆ. ಸೊ ಇದೇ ರೀತಿಯಾಗಿ ನೀವು ನೋಡ್ಕೊಳ್ಳಿ. ಅದಾದ ನಂತರ ಮಾಜಿ ಸೈನಿಕರೇ ನೀವು ಇಲ್ಲಿ ಅಪ್ಲೈ ಮಾಡಿರಿ, ಒಂದು ಪೋಸ್ಟ್ ಇದೆ. ಅಂಗವಿಕಲರು ಯಾರಿದ್ದೀರಾ ಇಲ್ಲಿ ನಿಮಗೆ ನೋಡಿ, ಇಲ್ಲಿ 1 ಪೋಸ್ಟು. ಅದಾದ ನಂತರ ಅಂಗವಿಕಲ 2 ಪೋಸ್ಟು, ಇಲ್ಲಿ 3 ಪೋಸ್ಟು. ಅದಾದ ನಂತರ ಅಂಗವಿಕಲ ಯಾರಿದ್ದೀರಾ ನೋಡಿ ನೀವು, ಫಿಸಿಕಲಿ ಏಬಲ್ಡ್ ಯಾರಿದ್ದೀರಾ ನಿಮಗೆ 3 ಪೋಸ್ಟ್ ಇದೆ. ಫಿಸಿಕಲಿ ಏಬಲ್ಡ್ ಯಾರಿದ್ದೀರಾ ನಿಮಗೆ 3 ಪೋಸ್ಟ್ ಇದೆ. ಅದಾದ ನಂತರ PDP ಯಾರಿದ್ದೀರಾ, ನಾನು ಎಲ್ಲಿ ನೋಡಲಿಲ್ಲ ಅನಿಸುತ್ತೆ PDPನ. ಇಲ್ಲಿ PDP ಇದೆ, 1 ಪೋಸ್ಟ್ ಇದೆ. ಹಾಕಿ PDP ಇದ್ದವ್ರು ಇಲ್ಲೇ ಹಾಕಿ, ಬೇರೆ ಎಲ್ಲಿ ಹಾಕಿಬಿಡಿ. ಅರ್ಥ ಆಯ್ತಾ? ಅದರ ನೆಕ್ಸ್ಟು ಯಾರಿಗಿದೆ, ಪರಿಶಿಷ್ಟ ಜಾತಿಯವರು ಯಾರಿದ್ದೀರಾ ನಿಮಗೆ ಇಲ್ಲಿ ನೋಡಿ, ಇದು ಟೋಟಲ್ ಆಗಿ ABC ಮಾಡ್ಕೊಂಡ್ರೆ 7 ಪೋಸ್ಟು. ಇಲ್ಲಿ ಒಂದು 7 ಪೋಸ್ಟು, 7 ಪರಿಶಿಷ್ಟ ಜಾತಿ, 7 + 1 7, 7 + 1 8, 8 + 1 9 ಪೋಸ್ಟ್ SC ಅವರಿಗಿದೆ. ನೋಡಿರಿ SC ಅವ್ರಿಗೆ ಎಷ್ಟು ಪೋಸ್ಟ್ ಇರುತ್ತೆ ನಾವು ನೋಡಿದ್ವಿ, 9 ಪೋಸ್ಟ್ ಇದೆ. ಅದೇ ರೀತಿಯಾಗಿ ಉಳಿದ ಕ್ಯಾಸ್ಟ್ ಎಷ್ಟೆಷ್ಟಿದೆ ಅದನ್ನು ನೋಡ್ಕೊಳ್ಳಿ. ಆಮೇಲೆ 3A 3 ಇದೆ, 2A ಇದು ಅಂದರೆ 3 + 1 ಇದು ಕುಡಿಸ್ಕೊಂತ ಹೋಗಬೇಕು. ಆ ಥರ 3 ಹಾಗೆ ಮಾಡ್ಕೊಂಬಿಡೋಣ. ಈಗ ಪ್ರವರ್ಗ SC ಆಯಿತು, ST ಆಯಿತು. 2A 3 + 3 ಅಲ್ವಾ, 2A ಅಲ್ವಾ, 3 + 1 4 4 ಪೋಸ್ಟ್ ಇದೆ. ಯಾರಿಗೆ 2A ಎಷ್ಟು ಪೋಸ್ಟ್ ಬಂತು? ನಮ್ಮದು ಟೋಟಲಾಗಿ 4 ಪೋಸ್ಟ್ ಬಂತು. ಅದೇ ರೀತಿ ಉಳಿದಿದ್ದವರು 3A 3B ಅವ್ರಿಗೆ ನಿಮಗೆ ನಾನು ಆವಾಗಲೇ ಪ್ಲಾನ್ ಮಾಡಿಕೊಟ್ಟೆ. ಆ ರೀತಿ ಹಾಕ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಟೋಟಲಾಗಿ ಎಷ್ಟು ಪೋಸ್ಟ್ ಇದೆ ಆಮೇಲೆ ನಿಮ್ಮದು. ಬಟ್ ನಾನೇ ಹೇಳ್ತಿದ್ದೀನಿ ಅಂದರೆ ಅಬೋವ್ 90+ ಇದ್ರೆ ಮಾತ್ರ ಅಪ್ಲಿಕೇಶನ್ ಹಾಕ್ರಿ. ಯಾಕಂದರೆ ಎಲ್ಲ ಸೆಲೆಕ್ಷನ್ ಲಾಸ್ಟಲ್ಲಿ ನೋಡಿಬಿಟ್ಟಿದ್ದೀನಿ, ಎಲ್ಲ 95 96 ಇದೆ. ಯಾವ 92 93 ಕಾಣ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ನೆಕ್ಸ್ಟ್ ಯಾವನ ಕಲಬುರಗಿಯಲ್ಲಿ ಏನಾಗ್ತಿದೆ ನೋಡಿ. ಇಲ್ಲಿ ಕಲಬುರಗಿಯಲ್ಲಿ ನೋಡ್ರಪ್ಪ 4 ಪೋಸ್ಟ್ ಇದೆ. ಸಾಹಸ ಮಾಡ್ತಾ ಇದ್ದೀರಾ. ಕಲಬುರಗಿಯಲ್ಲಿ ಬರೀ 4 ಪೋಸ್ಟ್ ಇದೆ. ಅರ್ಥ ಆಗ್ತಿದೆಯಲ್ಲ? ಹಿಂಬಾಕಿ ಹುದ್ದೆಗಳು 2 ಇದೆ, ಒಂದು ಬಿಡಿ, 4 ಪೋಸ್ಟ್ ಇದೆ. ಸೊ ಕಲಬುರಗಿ, ರಾಯಚೂರು, ಯಾದಗಿರಿ 2, 1 ಯಾರಿಗಿದೆ ಅದು GM ಅವ್ರಿಗಿದೆ. ಮತ್ತು ಇಲ್ಲೇನು ಬರುತ್ತೆ, ಸಾಮಯತೆ. ಸಾಹಸ ಮಾಡಿ 97+ ಇರೋರು ಯಾರಾದರೂ ಇದ್ದರೆ 4 ಪೋಸ್ಟ್ ಇದೆ ಹಾಕಿರಪ್ಪ. 97 ಇರಬೇಕು, 97% ಇದ್ದವರು ನೀವು ಸ್ವಂತ ಕಲಬುರಗಿಯವರಾದರೆ ಇಲ್ಲಿ ಹಾಕಿ. ಬೇರೆ ಯಾರಿಗೂ ನಾನು ಸಜೆಸ್ಟ್ ಮಾಡಲ್ಲ. ನೆಕ್ಸ್ಟ್ ಹೋಗೋಣ. ಸೊ ನೋಡಿ, ಇಲ್ಲಿ 56 ಪೋಸ್ಟ್ ಇದೆ ಚಿಕ್ಕಮಗಳೂರಲ್ಲಿ. ಟೋಟಲಾಗಿ ಎಷ್ಟು? 56 ಪೋಸ್ಟ್ ಇದೆ ಚಿಕ್ಕಮಗಳೂರು ಹತ್ರ. ಅದಾದ ನಂತರ ಇಲ್ಲಿ ನೋಡಿ GM ಎಷ್ಟಿದೆ? 5 ಪೋಸ್ಟ್ ಇದೆ. GM 5 + 2 7, 7 + 3 10 ಪೋಸ್ಟ್ ಇದೆ GM ಅವ್ರಿಗೆ. ನೋಡ್ಕೊಳ್ಳಿ, ನಿಮಗೆ 10 ಪೋಸ್ಟ್ ಇದೆ GMನವ್ರಿಗೆ. ಅರ್ಥ ಆಗ್ತಿದೆಯಾ? ಎವ್ರಿವನ್ ಕ್ಯಾನ್ ಅಪ್ಲೈ ಟು ದಿ GM post. If you get good marks and you will be in a GM list. If you get less marks than the GM and you will be in your caste list, right? ದೆನ್ ಮುಂದೆ ಹೋಗೋಣ. ಯಾವುದಪ್ಪ, ಮಾಜಿ ಸೈನಿಕರೇ. ನಿಮಗೆ ಇಲ್ಲಿ ಪೋಸ್ಟೇ ಒಂದೇ ಒಂದು ಪೋಸ್ಟ್ ಇದೆ. ಮಾಜಿ ಸೈನಿಕರು ಯಾರಿದ್ರೆ 1-2 ಪೋಸ್ಟ್ ಇದೆ. ಮಾಜಿ ಸೈನಿಕರು ಅಪ್ಲೈ ಮಾಡಿರಿ. ಮಾಜಿ ಸೈನಿಕರು ಯಾರಿದ್ರೆ ಅಪ್ಲೈ ಮಾಡಿ. ಅದಾದ ನಂತರ ನಾವು ನಮ್ಮ ಫಿಸಿಕಲಿ ಏಬಲ್ಡ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಣ. ಫಿಸಿಕಲಿ ಏಬಲ್ಡ್ ಯಾರಿದ್ದೀರಾ 1 ಪೋಸ್ಟು ಪ್ಲಸ್ ಇಲ್ಲಿ ಯಾವುದೂ ಇಲ್ಲ. 1 + 2
2 ಪೋಸ್ಟ್ ಇದೆ ನೋಡಿ, ಫಿಸಿಕಲಿ ಏಬಲ್ಡ್ ಯಾರಿದ್ದೀರಾ 2 ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡಿ. ಅದಾದ ನಂತರ ಗ್ರಾಮೀಣ ಅಭ್ಯರ್ಥಿ, ನಮ್ಮ ಗ್ರಾಮೀಣ ಅಭ್ಯರ್ಥಿ ಹುಡುಗರು ಎಲ್ಲಿದ್ದೀರಾ? 3 + 2 5, 5 + 7 ಗ್ರಾಮೀಣ ಅಭ್ಯರ್ಥಿ ಇದೆ. ಗ್ರಾಮೀಣ ಎಷ್ಟಿದಾವೆ ಅಂತ ಹೇಳಿದೆ ನಾನು? 7 ಅಭ್ಯರ್ಥಿ ಇದೆ ಗ್ರಾಮೀಣ. ಅದಾದ ನಂತರ ಎಸ್ ಸಿ ಅವರಿಗೆ 1 + ಎಸ್ ಸಿ 2 ಇದೆ ಕಣ್ರು. ನೀವು ಅಲ್ಲೇ ಅಪ್ಲೈ ಮಾಡ್ಕೊಂಡ್ರು. ಎಲ್ಲಿ ಹೇಳಿದೆ ನಾನು? ಯಾವುದಪ್ಪ ಅದು? ಚಾಮರಾಜನಗರ ಹೇಳಿದೆ. ಅದಾದ್ರೆ ಮೈಸೂರು, ಅವಾಗಲೇ ಜಾಸ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದಲ್ಲ, 16 ಪೋಸ್ಟ್ ಇದೆ ಕೊಂಡ್ರು ಅಂತ ಅಲ್ಲಿ ಅಪ್ಲೈ ಮಾಡಿರಿ. ಇಲ್ಲಿ ಎಸ್ ಸಿ ಅವರು ಅವಾಯ್ಡ್ ಮಾಡ್ಕೊಂಡ್ರು. ಯಾರ್ಯಾರು ಇದ್ದೀರಾ? ಈಗ ನಾನು ಕ್ಲಾಸ್ ನೋಡೋಂದರೆ ಮ್ಯಾಕ್ಸಿಮಮ್ ಅಂದರೆ 20,000 ಜನ ನೋಡ್ಬೋದು, 20-25,000 ಜನ ನೋಡ್ಬೋದು. ಲಾಸ್ಟು ಮಾಡಿದ್ದೆ ಅದನ್ನು ಒಂದು 20,000 ಜನ ನೋಡಿದರು. ಸೊ ಉಳಿದವರು ಎಲ್ಲರೂ ಏನಂತ ಗೊತ್ತಾಗಲಿಲ್ಲ ಸುಮ್ಮನೆ ಅಪ್ಲೈ ಮಾಡ್ತಿರ್ತಾರೆ. ಅದಕ್ಕೆ ಎಸ್ ಸಿ ಅವರು, ನಾನು ಹೇಳ್ತಿದ್ದೆ ನನ್ನ ಕ್ಲಾಸ್ ನೋಡಿ, ಎಸ್ ಸಿ ಅವರು ಇದನ್ನು ಅವಾಯ್ಡ್ ಮಾಡಿ, ಈ ಡಿಸ್ಟಿಕ್ನ ಅವಾಯ್ಡ್ ಮಾಡಿ. ಕೇವಲ ನಿಮಗೆ 1-2 ಪೋಸ್ಟ್ ಇದೆ, ಅಲ್ಲಿ ತುಂಬ ಪೋಸ್ಟ್ ಇದ್ದು ಬೇರೆದಕ್ಕೆ. ಆಮೇಲೆ ಪ್ರವರ್ಗವನ್ನು ಇಲ್ಲಿ ನೋಡಿ, 1 ಪೋಸ್ಟ್ ಇದೆ. ಪ್ರವರ್ಗವನ್ನು ಅಪ್ಲೈ ಮಾಡಿ. 1 ಪೋಸ್ಟ್ ಇದೆ, ಒಂದೊಂದು ಟೈಮ್ ಕೆಲವೊಂದು ಕಡೆ ಇಲ್ಲ. ಸೊ ದಟ್ ಪ್ರವರ್ಗವನ್ನು ಅಲ್ಲಿ ಬಿಟ್ಟರೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನೀವು ಚಿಕ್ಕಮಗಳೂರಿಗೆ. ಅದಾದ ನಂತರ 2ಎದವರು ಇಲ್ಲಿ ಮಾಡೋರಿದ್ರೆ ಮಾಡಿ. 2A ಗ್ರಾಮೀಣ ಇದ್ದರೆ ಅಪ್ಲೈ ಮಾಡ್ರಪ್ಪ. ನಾರ್ಮಲ್ 2ಎದವರು ಬೇರೆ ಕಡೆಗೆ ಹಾಕ್ಕೊಳ್ಳಿ. 2A ಗ್ರಾಮೀಣ ಇದ್ದರೆ ಇಲ್ಲಿ ಅಪ್ಲೈ ಮಾಡಿ. 2A ಗ್ರಾಮೀಣ ಇದ್ರೆ ಮಾತ್ರ ಹಾಕಿ, 2A ಇದ್ದರೆ ಬೇರೆ ಕಡೆಗೆ ಹಾಕ್ಕೊಳ್ಳಿ, ಇಲ್ಲಿ ಬೇಡ. ನೆಕ್ಸ್ಟು 3A 3B 2B ನೋಡಿ, 2Bನೂ ಕೂಡ 2 ಪೋಸ್ಟ್ ಇದೆ. ಆಮೇಲೆ 2 ಪೋಸ್ಟ್ ಇದೆ, ಅಪ್ಲೈ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. 2 ಪೋಸ್ಟ್ ಇದೆ. ಆಮೇಲೆ GM ಅಲ್ಲಿ ಇರ್ತಾವಲ್ಲಪ್ಪ, GM ಎಷ್ಟು ಪೋಸ್ಟ್ ಕೊಟ್ಟಿದ್ದೀನಿ ನಾನು ಇಲ್ಲಿ ನಿಮಗೆ? GM ಇಷ್ಟು 10 ಪೋಸ್ಟ್ ಕೊಟ್ಟಿದ್ದೀನಿ. ಸೊ ದಟ್ ಇಲ್ಲಿ ಮಿಸ್ ಆದರೆ ಅಪ್ಲೈ ಮಾಡ್ಬೋದು, ಉಳಿದವರು ಕೂಡ ಅಪ್ಲೈ ಮಾಡ್ಬೋದು. ಯಾರು ಅಪ್ಲೈ ಮಾಡ್ಬೋದು ಅಂದರೆ SC ಮತ್ತು 2Aದವರು. ಇದನ್ನು ಅವಾಯ್ಡ್ ಮಾಡಿ ಬೇರೆ ಕಡೆಗೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ನೋಡ್ಕೊಳ್ಳಿ, 30 ಪೋಸ್ಟ್ ಇದೆ ಹಾಸನ ವಿಭಾಗದಲ್ಲಿ. ಸೊ GM ಎಷ್ಟು ಬರುತ್ತೆ ಸರ್? GM ಯಾಕೆ ಸರ್ GM ಬರೀ ಮಾತಾಡ್ತಿದ್ದೀರಿ? ಯಾಕಪ್ಪ ಅಂದರೆ GM ನಿಮ್ಮ ಎಲ್ರಿಗೂ ಬರುತ್ತಲ್ರು, ಅದಕ್ಕೆ 6 + 2 8 GM ಪೋಸ್ಟ್ ಇದೆ. ಅದಾದ ನಂತರ ಮಾಜಿ ಸೈನಿಕರೇ ನೀವು 2 ಪೋಸ್ಟ್ ಇದೆ, ಅಪ್ಲೈ ಮಾಡಿ. ಅದಾದ ನಂತರ ಪರಿಶಿಷ್ಟ ಜಾತಿಯವರು ಅಪ್ಲೈ ಮಾಡ್ರಪ್ಪ. ಯಾಕೆ ಅಂದರೆ SC ಅಲ್ಲಿ ಬೇಡ ಅಂತ ಹೇಳಿದೆ, ಇಲ್ಲಿ ಬೇಕಂತ ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಡಿವಿಷನು ABC ಒಳಗಡೆ ಡಿವಿಷನ್ ಮಾಡೋಣ. 2 + 1 3 + 3 ಒಂದು 4 ಆಯಿತು. ಸೆಕೆಂಡ್ ಥರ್ಡ್ ಪ್ರಿಫರೆನ್ಸ್ ಆಗಿ ಮಾಡಿ. SC ಅವರು 4 ಪೋಸ್ಟ್ ಇದೆ, ಅಪ್ಲೈ ಮಾಡ್ಕೊಳ್ಳಿ. ST ಅವರು ಅವಾಯ್ಡ್ ಮಾಡ್ರೋ ಇಲ್ಲಿ. ಅದಾದ ನಂತರ 2B ಅವರು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. 2B ಒಂದೇ ಒಂದು ಪೋಸ್ಟ್ ಇದೆ, 2B ಅವರು ಅವಾಯ್ಡ್ ಮಾಡಿ ಬೇರೆ ಕಡೆಗೆ ಹಾಕ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು 3B 3A ಒಂದೊಂದು ಪೋಸ್ಟ್ ಇದೆ. 2 2 ಕಡೆ ಸೇಮ್ ಇದೆ, ಅಲ್ಲಿ ಒಂದೊಂದು ಇತ್ತು, ಇಲ್ಲಿ 2 ಇದೆ. ಸೊ ದಟ್ ಯು ಕ್ಯಾನ್ ಅಪ್ಲೈ, ನೋ ಪ್ರಾಬ್ಲಮ್, ಅಪ್ಲೈ ಮಾಡ್ಬೋದು. ಅದಾದ ನಂತರ ಅಂಗವಿಕಲರು ನೀವು ಅಪ್ಲೈ ಮಾಡಬೇಕೇ ಬೇಡ ಅಂತ ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಪ್ಪ. ಇನ್ನೊಂದು ಸತಿ ನೋಡ್ತೀನಿ, ಯಾಕಂದರೆ ನಿಮ್ಮದು ವೆರಿ ಇಂಪಾರ್ಟೆಂಟ್ ನನಗೆ. ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ ನೀವು ಇಲ್ಲಿ ಅಪ್ಲೈ ಪ್ರವರ್ಗ 2A ಅಂಗವಿಕಲ ಅಭ್ಯರ್ಥಿಗಿದ್ರೆ ಮಾತ್ರ ಅಪ್ಲೈ ಮಾಡಿ. 2A ಅಂಗವಿಕಲ ಆಗಿದ್ದರೆ ಮಾತ್ರ ಅಪ್ಲೈ ಮಾಡಿ, ಯಾಕಂದರೆ ಸಾಮಾನ್ಯದಲ್ಲಿ ಇಲ್ಲ ಇದು. 2Aದವ್ರಿಗೆ ಯಾರು ಬೇಕಾದ್ರೆ ತಗೊಳಕ್ಕೆ ಬರಲ್ಲ. 2Aದಲ್ಲಿ ಅಂಗವಿಕಲ ಅಭ್ಯರ್ಥಿ ಆಗಿದ್ದರೆ ಮಾತ್ರ ನೀವು ಅಪ್ಲೈ ಮಾಡಿ, ಇಲ್ಲ ಅಂದರೆ ಅಪ್ಲೈ ಮಾಡಬೇಡಿ, ಅರ್ಥ ಆಯ್ತಾ. ಅದಾದ ನಂತರ ಉಳಿದವ್ರಿಗೆಲ್ಲ ಹೇಳಿದೆ. ನೆಕ್ಸ್ಟ್ ಹೋಗೋಣ ಈಗ. ಸೊ ಯಾವುದು ನೋಡ್ತಾ ಇದ್ದೀವಿ ಕೊಂಡ್ರು ಈಗ ನಾವು? ಯಾವುದು ಇಲ್ಲಿ ಮಂಗಳೂರು ನೋಡ್ತಾ ಇದೆ ಕೊಂಡ್ರು. ಸೊ ದಟ್ ಇಲ್ಲಿ ನೋಡ್ಕೊಳ್ಳಿ, ಇವಾಗನ ಮಂಗಳೂರು ಟೋಟಲ್ ಆಗಿ ಎಷ್ಟಿದೆ? 54 ಪೋಸ್ಟ್ ಇದೆ. 54 ಪೋಸ್ಟಲ್ಲಿ ಹಾಗೆ ನೋಡ್ಕೊಳ್ಳೋಣ. GM ಎಷ್ಟಿದೆ? 6 + 3 9 9 + 1 10 GM ಪೋಸ್ಟ್ ಇದೆ ಇಲ್ಲಿ, ಅರ್ಥ ಆಗ್ತಿದೆ. GM ಅಂದರೆ ಅವಾಗಲೂ ಹೇಳಿದೆ, ಎವ್ರಿ ಒನ್ ಕ್ಯಾನ್ ಅಪ್ಲೈ ಇಫ್ ಯು ಹ್ಯಾವ್ ಅ ಪರ್ಸೆಂಟೇಜ್ ಮೋರ್ ದೆನ್ 94. ಸೊ ದಟ್ GM ಎಷ್ಟಿದೆ? 10 ಪೋಸ್ಟ್ ಇದೆ ಕಂಡ್ರು. ಅದಾದ ನಂತರ SC ಅವರು ಅಪ್ಲೈ ಮಾಡ್ಕೊಂಡ್ರು. ಎಷ್ಟು SC ಯಲ್ಲಿ ಯಾಕಾಗ್ತಿದೆ? 2 + 1 3 3 + 1 4 4 ಒಂದು 5 5 ಒಂದು 6 ಪೋಸ್ಟ್ ಇದೆ. ಯು ಕ್ಯಾನ್ ಅಪ್ಲೈ, ನೋ ಪ್ರಾಬ್ಲಮ್. ಅದಾದ ನಂತರ ಗ್ರಾಮೀಣ ಅಭ್ಯರ್ಥಿ ಎಷ್ಟಿದೆ ಕಂಡ್ರು? 4 + 3 7 7 2 9 ಗ್ರಾಮೀಣ ಇದೆ. ಗ್ರಾಮೀಣ ಎಷ್ಟಿದೆಯಪ್ಪ? 9 ಪೋಸ್ಟ್ ಗ್ರಾಮೀಣ ಇದೆ. ಅದಾದ ನಂತರ 2B ಅಪ್ಲೈ ಮಾಡೋಕೆ ಬೇಡ ಅಂತ ಹೇಳ್ತೀನಿ. 2B 2B ಅಪ್ಲೈ ಮಾಡ್ಕೊಂಡ್ರೆ ಯಾರು 2B 2 ಸತ್ರ ಬೇಡ ಅಂದಿದ್ದೀನಿ, ಇಲ್ಲಿ ಅಪ್ಲೈ ಮಾಡಿ. 2B ಅಪ್ಲೈ ಮಾಡಿ, ಇನ್ನೊಂದು ಸತಿ ಬರೆದು ಹೇಳ್ತಾ ಇದ್ದೀನಿ, ಪೋಸ್ಟ್ ಇದೆ ನಿಮಗೆ, 2B ಅಪ್ಲೈ ಮಾಡಿ. ಅದಾದ ನಂತರ 3A 3Aದವ್ರು ಅಪ್ಲೈ ಮಾಡಿ. 3A 2 ಪೋಸ್ಟ್ ಇದೆ, 3Aದವ್ರು ಅಪ್ಲೈ ಮಾಡಿ. 3Bದವರು ಅವಾಯ್ಡ್ ಮಾಡಿ, ಇದನ್ನು 3Bದವರು ಅವಾಯ್ಡ್ ಮಾಡಿ, ಅರ್ಥ ಆಗ್ತಿದೆಯಾ. ಸೊ ದಟ್ ಇದಾಗಿತ್ತು. ನೆಕ್ಸ್ಟ್ ಹೋಗೋಣ.
ಧಾರವಾಡ ಹುಲಿಗಳು ಯಾರಿದ್ದೀರಿ ನೋಡ್ರು, ಹಾವೇರಿ ಅವರು 12 ಪೋಸ್ಟ್ ಇದೆ ಕಣ್ರು, 12 ಪೋಸ್ಟ್ ಇದೆ. 12ರಲ್ಲಿ ಯಾರ್ಯಾರು ಹಾಕಬಾರ್ದು ಅಂತ ಒಂದು ಖಂಡಿತವಾಗಿ ಹೇಳಿ ಬಿಸಾಕ್ಬಿಡೋಣ. ಅಂಗವಿಕಲರು ಯಾರಿದ್ದಾರೆ, ಒಂದೇ ನಿಮಿಷ ಸರ್. ನಾನು GM ಅಲ್ಲಿದ್ದೀನಿ, ನಾನು ಫಿಸಿಕಲಿ ಏಬಲ್ಡು, ನನಗೆ ಯಾವುದು ಕ್ಯಾಸ್ಟ್ ರಿಸರ್ವೇಷನ್ ಬರಲ್ಲ ಸರ್ ಅನ್ನೋರು ಇಲ್ಲಿ ಅಪ್ಲೈ ಮಾಡಿ. ಅಂಗವಿಕಲವ್ರಿಗೆ ಮಾತ್ರ ಹೇಳ್ತಾ ಇರೋದು. ಅದಾದ ನಂತರ ಮಾಜಿ ಸೈನಿಕರು ಯಾರು ಅಪ್ಲೈ ಮಾಡಬಾರ್ದಪ್ಪ ಇಲ್ಲಿ? ಹಾಂ, ನೆಕ್ಸ್ಟು ಅದೇ ಧಾರವಾಡ, ಇದು ಹಾವೇರಿ ಭಾಗ ಮುಗೀತು. ಅದಾದ ನಂತರ ಈಗ ನಿಮಗೆ ನೆಕ್ಸ್ಟು ಡಿವಿಷನ್ ಹೋಗೋಣ. ಇಲ್ಲಿ ಯಾರು ಅಂಗವಿಕಲರು ಈ ಅಭ್ಯರ್ಥಿ ಯಾರಿದ್ದೀರ ನೋಡಿ, ನೀವೇನಾದರೂ GM ಆಗಿದ್ದರೆ ನೀವು ಅಪ್ಲೈ ಮಾಡಿ. 2A ಕ್ಯಾಸ್ಟ್ ಆಗಿದ್ದರೆ ಬೇರೆ ಕಡೆಗೆ ಹೇಳಿದ್ದೀನಿ, ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಯಾರ್ಯಾರು ಅವಾಯ್ಡ್ ಮಾಡಬೇಕು? ಮಾಜಿ ಸೈನಿಕರೇ, ನಿಮಗೆ ಇಲ್ಲಿ ಪೋಸ್ಟ್ ಇಲ್ಲ ಅಂದರೆ ನೀವು ಹಾಕಿ ಏನು ಮಾಡ್ತೀರಾ? ಸೊ ದಟ್ ಮಾಜಿ ಸೈನಿಕರು ಇಲ್ಲಿ ಅವಾಯ್ಡ್ ಮಾಡಿ. GM ಅಲ್ಲಿ ಯಾಕೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಮಾಜಿ ಸೈನಿಕರು, ಯಾಕೆ ಅಲ್ಲಿ ಮಾಜಿ ಸೈನಿಕರಿರುತ್ತೆ, ಇಲ್ಲಿ ಅಷ್ಟೇ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವು. ಅದಾದ ನಂತರ ಗ್ರಾಮೀಣ ಜಾಸ್ತಿ ಅವಾಯ್ಡ್ ಮಾಡ್ರೋ, ಧಾರವಾಡನ ಬೇರೆ ಹಾಕ್ಕೊಳ್ಳಿ. ಬೇರೆ ಕಡೆಗೆ ಹೇಳಿದ್ದೀನಿ, ಧಾರವಾಡ ಅವಾಯ್ಡ್ ಮಾಡಿಬಿಟ್ರು. ನಮ್ಮ ಹುಡುಗರು ಏನು ನೋಡ್ತಿದ್ರೆ ಧಾರವಾಡನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಯಾವ್ದು ಕಂಡ್ರು? ಮಡಿಕೇರಿ ಕೊಡಗು ವೃತ್ತ ಏನಿದೆಯಲ್ಲ, ಈ ವೃತ್ತಕ್ಕೆ ಹೋಗೋಣ. ಕೊಡಗು ವೃತ್ತ ಅಂತಲೇ ಕರೀತಾರೆ. ಸೊ ದಟ್ ಎಷ್ಟು ಪೋಸ್ಟ್ ಇದೆ? 32 ಪೋಸ್ಟ್ ಇದೆ. ಇಲ್ಲಿ ಹೋಗೋಣ. 32 ಪೋಸ್ಟಲ್ಲಿ ನೋಡ್ಕೊಂಬಿಡಿ. ಇಲ್ಲಿ ಯಾವುದು 16 ಹಿಂಬಾಕಿದೆ. ಮತ್ತು ಮಡಿಕೇರಿ ಎಷ್ಟಿದೆ ನೋಡಿ. GM ಇಲ್ಲಿ ಟೋಟಲ್ ಎಷ್ಟು ಬರುತ್ತೆ? 3 + 1 4 + 1 5 GM ಇದೆ. ಬೇರೆ ಕಡೆ GM ಜಾಸ್ತಿ ಇದೆ, ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಿ ಬೇಡ. ಅದಾದ ನಂತರ ಅಂಗವಿಕಲರ ಅಭ್ಯರ್ಥಿ, ಅಂಗವಿಕಲರು ನಿಮಗೆ 2 ಪೋಸ್ಟ್ ಇದೆ. ಯಾರಿದ್ದೀರಾ? ಫಿಸಿಕಲಿ ಏಬಲ್ಡ್ ಯಾರಿದ್ದೀರಾ? ನಿಮಗೆ 2 ಪೋಸ್ಟ್ ಇದೆ, ನೀವು ಅಪ್ಲೈ ಮಾಡ್ಕೋಬೋದು. ಅದಾದ ನಂತರ ಪರಿಶಿಷ್ಟ ಪಂಗಡ ಬೇಡ. ಇಲ್ಲಿ ಯಾಕೆ ಬೇಡ ಅಂತ ಇದ್ದೀನಿ ಅಂದರೆ, ಅಲ್ಲಿ GM ಅಲ್ಲಿ ಜಾಸ್ತಿ ಇದೆ, ಅಲ್ಲಾದರೂ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ GM 5 ಇದೆ, ಏನು ಮಾಡ್ತೀರಾ? ದೇವ್ರನಿಗೂ ಅಪ್ಲೈ ಮಾಡಿಬಿಡಿ. ಇಲ್ಲಿ ನಾನು ಹೇಳ್ತಿದ್ದೀನಿ, ಪರಿಶಿಷ್ಟ ಪಂಗಡದವ್ರು ಅಪ್ಲೈ ಮಾಡ್ಕೊಬಿಡಿ, ಅಲ್ಲಿ ಹೋಗಿ ಅಪ್ಲೈ ಮಾಡಿ. ನಾನು ಬೇರೆ ಕಡೆ ಹೇಳಿದ್ದೀನಿ. ಪ್ರವರ್ಗವನ್ನು ಅವಾಯ್ಡ್ ಮಾಡಿ. 2A ಅವಾಯ್ಡ್ ಮಾಡ್ರಪ್ಪ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಪರಿಶಿಷ್ಟ ಜಾತಿ ಪ್ಲಸ್ ಗ್ರಾಮೀಣ ಮಾಧ್ಯಮಿಕ ಅಂದರೆ ನೀವು ಹಾಕಿ. ಅದಾದ ನಂತರ 2B 3rd B ಅವರು ಇಲ್ಲಿ ಹಾಕಬೇಡಿ. 3rd B ಅವರು ಯಾರಿದ್ದೀರಾ? 3rd B ಮತ್ತು 3rd A ಮತ್ತು 3rd B ನೀವು ಹಾಕಬೇಡಿ. 2B ಅವರು ನೀವು ಹಾಕಬೇಡಿ. ಇಲ್ಲಿ ನಾನು ಹೇಳಿದೆ ಈಗ ಯಾರ್ಯಾರು ಹಾಕ್ಬಾರ್ದು. 2B ಹಾಕಬೇಡಿ, 3 ಹಾಕಬೇಡಿ, 3B ಹಾಕಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, GM 5 ಇದೆ, ನಿಮ್ಮ ಪೋಸ್ಟ್ ನಿಮ್ಮ ಕ್ಯಾಸ್ಟಿಗೆ ಇಲ್ಲ, ಹೆಂಗೆ ಕಾಂಪಿಟೇಷನ್ ಮಾಡ್ತೀರಾ? ಮೊದಲೇ ಇಲ್ಲಿ ಹೋಗಿ ಕಾಂಪಿಟೇಷನ್ 95+ ನಿಲ್ತಾ ಇದೆ. ಸೊ ದಟ್ ಅದಾದ ನಂತರ ಗ್ರಾಮೀಣ ಎಷ್ಟಿದೆ ಸರ್ ಅಂತ ನೀವೇನಾದರೂ ಕೇಳಿದರೆ ನಾನು ಏನು ಹೇಳಬಲ್ಲೆ ಅಂದರೆ, ಗ್ರಾಮೀಣ 4 + 2 6 + 7 ಇದೆ. ಗ್ರಾಮೀಣ 7 ಇದೆ. ಗ್ರಾಮೀಣ ಎಷ್ಟಿದೆಯಪ್ಪ? 7 ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದೆ. ಜಾಬ್ ಅಲ್ಲ, ಬೇರೆ ಯಾವುದೇ ಜಾಬ್ ಇದ್ದರೂ ಇನ್ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತಿರ್ತಾನೆ. ಜೊತೆಗೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಕ್ಲಾಸ್ ಮಾಡ್ತಿರ್ತಾನೆ. ಏನಿರುತ್ತೆ ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಲ್ಲೇ ಇದೆ, ನೋಡ್ಕೊಂಬನ್ನಿ ನೀವು. ಜೊತೆಗೆ ಟೆಲಿಗ್ರಾಮಲ್ಲಿ ನಿಮ್ಮ ಪರ್ಸನಲ್ ಕ್ವಶನ್ ಇದ್ದರೆ ಆನ್ ಸ್ಪಾಟ್ ರಿಪ್ಲೈ ಮಾಡ್ತೀನಿ ಇಫ್ ಐ ಗೆಟ್ ಅ ಫ್ರೀ ಟೈಮ್. ಸೊ ದಟ್ ಉದ್ದೇಶ ಏನಂದರೆ, ನಾನು ಜಾಬ್ ತೊಗೋಬೇಕಾದ್ರೆ ಬಿಫೋರ್ ಯಾರು ಹೇಳೋರಿರಲಿಲ್ಲ ಅವಾಗ. ಸೊ ದಟ್ ಇವಾಗ ಫ್ರೀ ಆಗಿದೆ, ನಿಮಗೋಸ್ಕರ ಹೇಳ್ಕೊಡೋಣ ಅಂತ ನಮ್ಮಿಂದ ಸ್ವಲ್ಪ ಜನದ ಗೊತ್ತಾಯಿತು, ಜಾಬ್ ಮಾಡ್ಕೊಂಡು ಬಂದೆ. ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಏನಿಲ್ಲ. ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ವೃತ್ತಕ್ಕೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೆನರಾ ಕೊಡಗು. ಸೊ ಎಷ್ಟಿದೆ ಪೋಸ್ಟು, ಎಲ್ಲಿ ಹಾಕಬೇಕು ಅಂತ ಲಾಸ್ಟ್ ನೋಡ್ಕೊಂಬಿಡೋಣ. ಟೋಟಲಾಗಿ 60 ಪೋಸ್ಟ್ ಇದೆ ನೋಡ್ರಪ್ಪ. ಒಳ್ಳೆ ಪೋಸ್ಟು. 60 ಪೋಸ್ಟ್ ಅಂದರೆ ಚೆನ್ನಾಗಿದೆ. 60 ಪೋಸ್ಟ್ ಇದೆ. ಹಿಂಬಾಕಿಯಿಂದ 7 ಪೋಸ್ಟ್ ಬಂದಿದೆ ಅಂತೆ. ಯಾವ್ಯಾವ ಹಿಂಬಾಕಿ ಉಳ್ಕೊಂಡಿದ್ವು ಆ ಕ್ಯಾಸ್ಟಲ್ಲಿ ಆ ರಿಸರ್ವೇಷನ್ ಕೊಡ್ತಾರೆ. ಸರ್ ಎಷ್ಟಿದೆ ಸರ್ ಇಲ್ಲಿ ಹಿಂಭಾಗ ಪೋಸ್ಟ್ ಅಂದರೆ, GMನವ್ರಿಗೆ ಹೆಂಗೆ ಲೆಕ್ಕ ಮಾಡೋಣ? 4 GM, 4 + 1 5, 5 + 1 6, 6 + 1 7, 7 + 2 9, 9 1 10 ಪೋಸ್ಟು ಯಾರಿಗಿದೆ? GM ಅವ್ರಿಗಿದೆ ನೋಡ್ರಪ್ಪ. ಎಷ್ಟಿದೆ? GM ಅವ್ರಿಗೆ 10 ಪೋಸ್ಟ್ ಇದೆ. ಅದಾದ ನಂತರ ಬರೋಣ ಮಾಜಿ ಸೈನಿಕರು. ನಿಮಗೆ ಇಲ್ಲಿ 1 ಪೋಸ್ಟ್ ಇದೆ. ಮಾಜಿ ಸೈನಿಕರು ಯಾರ್ಯಾರು ಇದ್ದೀರಾ? ಮಾಜಿ ಸೈನಿಕರೇ, ನಿಮಗೆ ಬೇರೆ ಕಡೆಗೆ ಹೇಳಿದ್ದೀನಿ, ಇಲ್ಲಿ ಒಂದೇ ಒಂದು ಪೋಸ್ಟ್ ಇದೆ. ಸೊ ದಟ್ ನೀವು ಬೇರೆ ಕಡೆಗೆ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಯಾವುದಪ್ಪ ಈಗ ನೆಕ್ಸ್ಟ್ ಹೋಗೋಣ. ಅಂಗವಿಕಲ ಅಭ್ಯರ್ಥಿ ಫಿಸಿಕಲಿ ಏಬಲ್ಡ್ ಯಾರಿದ್ದೀರಾ ನೋಡಿ. 1 ಇಲ್ಲಿ ನೋಡಿ, ಇಲ್ಲಿ 1 ಅಂತ ಲೆಕ್ಕ ಹಾಕ್ತಿದ್ದೀನಿ ಅಂದರೆ 1, ಅದಾದ ನಂತರ 2, ಅದಾದ ನಂತರ 3, ಅದಾದ ನಂತರ
4, ಅದಾದ ನಂತರ 5, ವಾವ್ 6. ಯಾರ್ಯಾರು ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಪೋಸ್ಟು ನಾನಿಲ್ಲಿ ನೋಡಿದ್ರಾಗ ಯಾರ್ಯಾರು ಅಂಗವಿಕಲ ಅಭ್ಯರ್ಥಿ ಇರ್ತೀರ, ನಿಮ್ಮ ಪರ್ಸೆಂಟೇಜು ಎಷ್ಟೇ ಆಗಿರಲಿ 60 ಮೇಲಾಗಿತ್ತಾ, ಸತಿ 64 ಕಟ್ಟಪ್ಪ ಅಂಗವಿಕಲರಿಗೆ. ಯಾರು ಫಿಸಿಕಲಿ ಏಬಲ್ಡ್ ಇದ್ದೀರಲ್ಲ ಸರ್, ನಿಮಗೆ ಫಿಸಿಕಲಿ ಏಬಲ್ಡ್ ಯಾರು ಇದ್ದೀರಾ ದಯವಿಟ್ಟು ನೀವು ಇಲ್ಲೇ ಅಪ್ಲೈ ಮಾಡಿ. ಫಿಸಿಕಲಿ ಏಬಲ್ಡ್ ಯಾರಿದ್ದೀರಾ ನೀವು ಇಲ್ಲೇ ಅಪ್ಲೈ ಮಾಡಿ. 4 ಪೋಸ್ಟ್ ಏನು 5 ಪೋಸ್ಟ್ ಇದೆ, ಅರ್ಥ ಆಯ್ತಾ? ಇದನ್ನು ಫಿಸಿಕಲಿ ಏಬಲ್ಡ್ ಯಾರಿದ್ದೀರಾ ನೀವು ಇಲ್ಲೇ ಅಪ್ಲೈ ಮಾಡಬೇಕು, ಅರ್ಥ ಆಯ್ತಾ? ನೆಕ್ಸ್ಟು ಗ್ರಾಮೀಣ ಇಲ್ಲಿ 4 ಪೋಸ್ಟ್ ಇದೆ ಗ್ರಾಮೀಣ. ಹಾಗೆ ನೋಡೋಣ ಗ್ರಾಮೀಣ ಎಷ್ಟು ಪೋಸ್ಟ್ ಇದೆ. 4 ಗ್ರಾಮೀಣ. ಅದಾದ ನಂತರ 1, 4 1 5, 5 1 6, 6 7, 7 ಗ್ರಾಮೀಣ 8, 8 ಗ್ರಾಮೀಣ 9 ಗ್ರಾಮೀಣ ಪೋಸ್ಟ್ ಇದೆ ಕಣ್ರು. ಯಾರು ಇದ್ದೀರಾ ನೋಡಿ, ಗ್ರಾಮೀಣ 9 ಪೋಸ್ಟ್ ಇದೆ. ಗ್ರಾಮೀಣ 9 ಪೋಸ್ಟ್ ಇದೆ ಗ್ರಾಮೀಣ, ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ಬರೋಣ ಯಾರಿಗೆ ಹೋಗೋಣ ಈಗ, ಎಸ್ ಸಿ ಹೋಗೋಣ ನಮ್ಮ. ನೆಕ್ಸ್ಟು ಎಸ್ ಸಿ ಎಷ್ಟಿದೆ ನೋಡಿರಿ. ಎಸ್ ಸಿ ಎಷ್ಟು ಇದೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ. 1 ಪೋಸ್ಟಾ. ನೆಕ್ಸ್ಟ್ ಹೋಗೋಣ 2 ಪೋಸ್ಟಾ. ಇದ್ಯಾವುದು ಒಂದು ಕೊಟ್ಟಿಲ್ಲ ನನ್ನ ಮಕ್ಕಳು. 2 ಪೋಸ್ಟಾ, 3 ಪೋಸ್ಟಾ, 4 ಪೋಸ್ಟಾ. ಯಾರ್ಯಾರು ಎಸ್ ಸಿ ಇದ್ದೀರಾ ನೋಡಿರಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಎಸ್ ಸಿ ಇದ್ದೀರಾ, ಎಸ್ ಸಿ ಯಾರ್ಯಾರು ಇದ್ದೀರಾ ಇದನ್ನು ಅವಾಯ್ಡ್ ಮಾಡಿ. ಎಸ್ ಸಿ ಹಾಕೋರಿದ್ರೆ ಹಾಕಿ. ಹತ್ತಿರ ಯಾರ್ಯಾರು ಇದ್ದಿರಲ್ಲ ಸರ್ ನಾನು 95 97 ಪ್ಲಸ್ ಇದೆ ಸರ್ ಅಂದರೆ ಹಾಕೋರಿದ್ರೆ ಹಾಕಿ. ಎಸ್ ಸಿ ಯಾರ್ಯಾರು ಇದ್ದೀರಾ ಹಾಕ್ಕೊಳ್ಳಿ. ಬಟ್ ಉಳಿದವ್ರು ಏನೈತಿದ್ದೀರಾ ಸ್ವಲ್ಪ ಡೌಟ್ ಇದೆ ಸರ್ ಪರ್ಸೆಂಟೇಜ್ ಬಗ್ಗೆ ಅಂತ ಅಂದವರು ಇಲ್ಲಿ ಅವಾಯ್ಡ್ ಮಾಡಿ. ಎಸ್ ಸಿ ಅವರು ಅವಾಯ್ಡ್ ಮಾಡಿ. ಬರೀ 4 ಪೋಸ್ಟ್ ಇದೆ, ಬೇರೆ ಕಡೆ 10 12 ಪೋಸ್ಟ್ ಹೇಳಿದ್ದೀನಿ ನಾನು. ಅದಾದ ನಂತರ ಯೋಜನಾ ನಿರಾಶ್ರಿತರು ಯಾರಿದ್ದೀರಾ, ಯೋಜನಾ ನಿರಾಶ್ರಿತರು ಯಾರಿದ್ದೀರಾ ದಯವಿಟ್ಟು ಇಲ್ಲಿ ಹಾಕಬೇಡಿ. ನಿಮಗೆ ಯಾವುದೇ ರೀತಿಯಾದಂತಹ ಪೋಸ್ಟ್ಗಳು ಇಲ್ಲ ಸರ್. ಯೋಜನಾ ನಿರಾಶ್ರಿತರ PDP ಅಂತ ಕರಿತೀರಲ್ಲಪ್ಪ, PDP ಯಾರಿದ್ದೀರಾ ದಯವಿಟ್ಟು ನೀವು ಇಲ್ಲಿ ಹಾಕಬೇಡಿ, ಅರ್ಥ ಆಗ್ತಿದೆಯಾ? ಡನ್. ನಿಮಗೆ ಪೋಸ್ಟ್ ಇಲ್ಲವಲ್ರಿ ಸರ್, ಯಾಕೆ ಹೇಳ್ತೀರಾ ಸರ್ ಹಂಗಂದರೆ ನಿಮ್ಗೆ ಪೋಸ್ಟ್ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದಲ್ಲಿ, ಅರ್ಥ ಆಯ್ತಾ? ನೆಕ್ಸ್ಟು ಈ ಯೋಜನೆ ಆಯಿತಾ. ಗ್ರಾಮೀಣ ಹೇಳಿದೆ ನಾನು ನಿಮಗೆ ಅಂಗವಿಕಲ. ಆಮೇಲೆ ಪರಿಶಿಷ್ಟ ಪಂಗಡ ಇಲ್ಲಿ ನೋಡ್ಕೊಳ್ಳಿ. ನಾನು ಆವಾಗಲೇ ಯಾಕೆ ಹೇಳಿಲ್ಲ ಅಂದರೆ ಪರಿಶಿಷ್ಟ ಪಂಗಡ ಏನಿದೆ ಪೋಸ್ಟೇ ಇಲ್ಲ. ಪರಿಶಿಷ್ಟ ಪಂಗಡದವರು ದಯವಿಟ್ಟು ಬೇರೆ ಇಲ್ಲೇ ಕಡೆ ಹಾಕ್ಕೊಳ್ಳಿ. ಇಲ್ಲಿ ಯಾಕಂದರೆ ಯಾಕೆ ಸರ್ ಬೇರೆ ಕಡೆ ಹೇಳ್ತಿದ್ದೇನೆ ಅಂದರೆ GM ಇರೋದೇ 9 ಪೋಸ್ಟ್ ಇದೆ. ಯಾವುದು GM ಇರೋದೇ 10 ಪೋಸ್ಟ್ ಇದೆ, ನಿಮ್ಮ ಕ್ಯಾಸ್ಟ್ಗೆ ಇಲ್ಲ. ಸೊ ಬೇರೆ ಕಡೆಗೆ 13 19 15 ಪೋಸ್ಟ್ ಇದೆ GM, ಅಲ್ಲಿ ಹೋಗಿ ಹಾಕ್ಕೊಳ್ಳಿ ನೀವು GMಗೆ, ಅರ್ಥ? GM ಅಂದರೆ ನಿಮ್ಗೆ ಬರ್ತೀರಾ, ಕ್ಯಾಸ್ಟಲ್ಲಿ ಇಲ್ಲ ಅಂದರೆ ಎಲ್ರಿಗೂ GM ಅಂತ ಬರ್ತದೆ ಅಂತ ನಾನು ಪದೇ ಹೇಳಿದೆ. ಸೊ ದಟ್ ಅಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಅವಾಯ್ಡ್ ಮಾಡಿ, ಪರಿಶಿಷ್ಟ ಪಂಗಡದವ್ರು ಅವಾಯ್ಡ್ ಮಾಡಿ. ಅದಾದ ನಂತರ 2A ನಿಮ್ಗೂ ಬೇರೆ ಕಡೆಗೆ ಹಾಕ್ರಿ. ಇಲ್ಲೇ 2A ಬೇಡ ಕಂಡ್ರು, ನೀವು ಬೇರೆ ಕಡೆಗೆ ಹಾಕೊಂಬಿಡಿ. ಯಾಕಂದರೆ ಇಲ್ಲಿ 3 ಪೋಸ್ಟ್ ಇದೆ. ಥರ್ಡ್ ಬಿ ಇದನ್ನು ಅವಾಯ್ಡ್ ಮಾಡಿ. ಆಲ್ಮೋಸ್ಟ್ ಆಲ್ 2B 3A 3B ಏನಿದಿರಲ್ಲ ನೀವು ಅವಾಯ್ಡ್ ಮಾಡಿ. ನೋಡಿ ಇಲ್ಲಿ ಇಲ್ಲ, ಒಟ್ಟು ಥರ್ಡ್ ಬಿ ಏನಿದ್ದೀರಾ ಇದನ್ನು ಅವಾಯ್ಡ್ ಮಾಡಿ. ಹಾಂ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಥರ್ಡ್ ಬಿ 2B ಅವಾಯ್ಡ್. 1 ಪೋಸ್ಟ್ ಇದೆ ನಿಮಗೆ, ಒಂದೊಂದು ಪೋಸ್ಟ್ ಇದೆ. ಎದಕ್ಕಾಗುತ್ತೆ ಅದು ಒಂದೊಂದು ಪೋಸ್ಟ್ ಇದ್ದರೆ, ಅರ್ಥ ಆಗ್ತಿದೆ? ಬೇರೆ ಕಡೆಗೆ ಎಲ್ಲೆಲ್ಲಿ ಜಾಸ್ತಿ ಹೇಳಿರ್ತಾನೆ ಅಲ್ಲಿ ಅಪ್ಲೈ ಮಾಡಿ. ಎಲ್ಲಿ ಇರಲಿಲ್ಲಪ್ಪ ಅಂದರೆ ಎಲ್ಲಿ GM ಇಲ್ಲದೆ ಅಲ್ಲಿ ಅಪ್ಲೈ ಮಾಡಿ. ಇಲ್ಲ ಸರ್ 1% ಆದ್ರೆ ನಾನು 97% ಇದೆ ಸರ್, ನಾನು 1 ಪೋಸ್ಟ್ಗಾದ್ರೆ ನಾನು ಹಾಕ್ತೀನಿ ಸರ್, ನನಗೆ 98 ಇದೆ ಅಂದರೆ ನೀವು ಹಾಕ್ಬೋದು. ರೆಸ್ಟ್ ಇಷ್ಟಾಗಿತ್ತು. ಅದಾದ ನಂತರ ಯಾರ್ಯಾರು ಹುಡುಗರು ಇರ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದನ್ನು ವಿಡಿಯೋ ನೋಡ್ತಿರ್ತೀರಾ ದಯವಿಟ್ಟು ನೀವು ಬೇರೆ ಇದಕ್ಕೂ ಕೂಡ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ನಾನು ಗೈಡ್ ಮಾಡ್ತಿರ್ತೀನಿ ಪರ್ಸ್ನಲ್ ಆಗಿ, ಯಾವುದೇ ದುಡ್ಡು ತೊಗೊಳ್ಳಲ್ಲ. ಜೊತೆಗೆ ಯೂಟ್ಯೂಬಲ್ಲಿನೂ ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಮೇನ್ ಇಂಪಾರ್ಟೆಂಟ್ ಏನಿದೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಇನ್ ಡೀಟೇಲ್ ಆಗಿ, ನಮ್ಮ ಹುಡುಗರು ಸೆಲೆಕ್ಷನ್ ಆಗಲಿ ಅಂತ. ಜೊತೆಗೆ ಇನ್ನೊಂದು ಏನಂದರೆ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಪರ್ಸೆಂಟೇಜ್ 97 ಮಾಡಿ 98 ಮಾಡಿದವರು 95 ಮಾಡಿದವರು ಈ ಕರೋನಾ ಟೈಮಲ್ಲಿ, ಅಥವಾ ಹಾರ್ಡ್ ವರ್ಕ್ನಿಂದನಾದರೂ ಆ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಿದವರು ಪ್ರತಿಯೊಬ್ಬರು ಈಗ ಯಾವ್ಯಾವ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡ್ಕೊಂಡಿರ್ತಾರೆ, ಅಥವಾ ವಾಟ್ ಎವರ್ ಇಟ್ ಮೇ ಬಿ, ಇಫ್ ದೇ ಹ್ಯಾವ್ ಪರ್ಸೆಂಟೇಜ್ ಮೋರ್ ದೆನ್ 95 ಅವ್ರನ್ನ ಅಪ್ಲೈ ಮಾಡಿಸಿ. ಅವ್ರು ಸೆಲೆಕ್ಷನ್ ಆಗಲಿ. ನೀವು ಅವನೇನು ಸೆಲೆಕ್ಷನ್ ಆಗಲಿ ಅಂತ ಬಿಡ್ಕೊಳಕ್ಕೆ ಹೋಗ್ಬೇಡಿ, ಅಪ್ಲೈ ಮಾಡಿಸಿ. ಅದಾದ ನಂತರ ಇಲ್ಲೊಂದು ಪೋಸ್ಟ್ ಬರುತ್ತೆ ನೋಡಿ, ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಅಭ್ಯರ್ಥಿ ಲೋಕಲ್ ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಬರುತ್ತೆ.
ದಯವಿಟ್ಟು ಯಾರು ಇದ್ದೀರಾ ಇದ್ರ ಬಗ್ಗೆ ಅಣ್ಣನೋ ತಮ್ಮನೋ ಅಥವಾ ನೀವು ಇಲ್ಲಿ ಓದಿದವ್ರು ಏನಾರ ಇದ್ದರೆ ನಿಮ್ಮ ಅಣ್ಣ ತಮ್ಮಗಳು ಎಷ್ಟೇ ಪರ್ಸೆಂಟೇಜ್ ಮಾಡಲಿ SSLC ಪಾಸ್ ಆಗಲಿ ಅವ್ರನ್ನ ಅಪ್ಲೈ ಮಾಡಿಸಿ. ಜಸ್ಟ್ ಅವರು SSLC ಪಾಸ್ ಆಗಲಿ ಅವ್ರನ್ನ ಅಪ್ಲೈ ಮಾಡಿಸಿ, ಅವರಿಗೆ ಜಾಬ್ ಆಗುತ್ತೆ. ಆಮೇಲೆ ಅಂಗವಿಕಲ ಅಭ್ಯರ್ಥಿ ಯಾರಿದ್ದೀರಾ ಅವರು ನಿಮ್ಮದು 60% ಮೇಲಾಗಿದ್ದರೆ ನಿಮ್ಗೆ ಜಾಬ್ ಆಗುತ್ತೆ, ನೀವು ಸಹ ಅಪ್ಲೈ ಮಾಡಿ. ಏನು ಫಿಸಿಕಲ್ ಏನೇನು ಬರುತ್ತೆ ಅದನ್ನು ನೋಡ್ಕೊಳ್ಳಿ. ಫಿಸಿಕಲ್ಲು ನಾನು ನಿಮಗೆ ಹೇಳಿದೆ. ಆಮೇಲೆ ಇದನ್ನು ದಯವಿಟ್ಟು ನಾನೇನು ಹೇಳಿದಿಲ್ಲ ಯಾವ್ಯಾವ ಬ್ಯಾಚರ್ ಆಗಿರಲಿ ಅಂತ ಯಾರಿಗೆ ಹೇಳಿದ್ದೆ ಅಂದರೆ ಈ ಸ್ಥಳೀಯ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ, ಸೊ ದಟ್ ಅವ್ರು 35 ಆದರೂ ಆಗ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಎಲ್ರಿಗೂ ಈಗಾಗಲೇ ನಾನು ಹೇಳಿದೆ, ಸೊ ದಟ್ ನೋಡಿಕೊಂಡು ಪರ್ಸೆಂಟೇಜು ಮೋರ್ ದೆನ್ 85%, ಮೋರ್ ದೆನ್ 90%, 85 ಬೇಡ ಕಂಡ್ರೆ ಮೋರ್ ದೆನ್ 90% ಮಾತ್ರ ಹಾಕಿ. ಇಲ್ಲ ಅಂದರೆ ವಿಡಿಯೋ ನೋಡಿದ ಮೇಲೆ ಹಾಕಬೇಕಂತ ಅನಿಸಿದರೆ ಹಾಕಿ, ಬಟ್ ನನ್ನ ಸಜೆಷನ್ ಮೋರ್ ದೆನ್ 90 ಇದ್ದರೆ ಅಪ್ಲೈ ಮಾಡಿ. ಯಾಕಂದರೆ ಸಾರಿ ಎಲ್ಲ ಪರ್ಸೆಂಟೇಜ್ ಎಲ್ಲ ಡಿವಿಷನ್ ನೋಡಿದ್ದೀನಿ 96+ ಇದೆ. ಅರ್ಥ ಆಗ್ತಿದೆಯಾ ಕಟ್ ಆಫು? ಸೊ ಇದಾಗಿತ್ತು ನಿಮ್ಮ ಫಾರೆಸ್ಟ್ ವಾಚರ್ದು. ಆಲ್ ದಿ ವೆರಿ ಬೆಸ್ಟ್ ಸೆಲೆಕ್ಷನ್ ಆಗಿ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ. ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದ್ದವರು ನೀವು ಜಾಸ್ತಿ ಅಪ್ಲಿಕೇಶನ್ ಹಾಕಿ ತಲೆ ಕೆಡಿಸ್ಕೊಬಿಟ್ಟು ಕಾನ್ಸಂಟ್ರೇಷನ್ ಮಾಡಿಬಿಡಿ, ಬೇರೆ ಕಡೆ ಎಕ್ಸಾಮ್ಸ್ಗೆ ಕಾನ್ಸಂಟ್ರೇಷನ್ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೊತ್ತಿರೋರಿಗೆಲ್ಲ ಯಾರ್ಯಾರು ಪರ್ಸೆಂಟೇಜ್ ಮಾಡಿದರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಕ್ಲಾಸ್ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.